ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಅನ್ನೋ ಪಾತ್ರವನ್ನು ಕುರಿತು ಈ ವಿಷಯದ ಬಗ್ಗೆ ಕೆಲವು ಕಥಾನಕಗಳ ಮೂಲಕವಾಗಿ ಸಂದೇಶವನ್ನು ತಿಳಿಸ್ತಾ ಬರ್ತಾ ಇದ್ದೇನೆ. ಮಹಾಭಾರತದಲ್ಲಿ ಬರುವ ಪಾತ್ರಗಳು ಅಂಥೇಳಿ ನಿಜವಾಗ್ಲೂ ಅಪೇಕ್ಷೆ ಪಟ್ಟಿದ್ದರು ಪ್ರಾಯೋಜಕರು ಹೇಳಬೇಕು ಅಂತ. ಕೃಷ್ಣನ ಪಾತ್ರವನ್ನು ಹೇಳಲಿಕ್ಕೇನೆ ಬಹುದಿನಗಳು ಬೇಕಾಗ್ತದೆ. ಆದರೂ ಕೂಡ ಕೆಲವು ಮಹಾಭಾರತದ ಪಾತ್ರಗಳನ್ನು ವ್ಯಾಸರೇ ಹೇಳಿದಂತೆ ಪ್ರಮುಖವಾದ ಪಾತ್ರಗಳನ್ನಾದರೂ ಸ್ಮರಣೆ ಮಾಡಬೇಕು. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ. ಧರ್ಮ ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು. ಧರ್ಮದಲ್ಲಿ ನಮಗೆ ಅಭಿರುಚಿ ಅಭಿಲಾಷೆ ಹೆಚ್ಚು ಬರಬೇಕು ಅಂತಾದರೆ ಯುಧಿಷ್ಠಿರನ ಪಾತ್ರವನ್ನು ದಿನಾ ಸ್ಮರಣೆ ಮಾಡಬೇಕಂತ. ಯಾಕೆ ಅಂದರೆ ಯುಧಿಷ್ಠಿರ ಅಂದರೆ ಧರ್ಮಮೂರ್ತಿ. ಅವನು ಹುಟ್ಟಿದ್ದೇ ಅದ್ಭುತ. ಮಹಾಭಾರತದಲ್ಲಿ ಅವನ ಚರಿತ್ರೆ ಬರ್ತದೆ. ಅವನನ್ನು ಚರಿತ್ರೆಯಲ್ಲಿ ಹೇಳಿದಂತೆ ಸ್ಮರಣೆ ಮಾಡಿದರೆ ಧರ್ಮ ಹೇಗೆ ಅಭಿವೃದ್ಧಿ ಆಗ್ತದೆ ಅನ್ನಲಿಕ್ಕೆ ಕೆಲವು ಸಂದರ್ಭಗಳನ್ನು ನೋಡ್ಬೋದು. ಪಾಂಡುರಾಜನಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಆದಾಗ ಸಪ್ತಋಷಿಗಳೆಲ್ಲ ಸ್ವರ್ಗಕ್ಕೆ ಅಂತ ಹೊರಟಿದ್ದರು, ಹಿಮಾಲಯದ ದಾರಿ ಹಿಡಿದು. ಅವನು ಕೂಡ ಸ್ವರ್ಗಕ್ಕೆ ಹೋಗೋಣ, ಹಾಗಾದರೆ ಜೊತೆಗೆ ಹೋಗಿಬಿಟ್ರೆ ಸ್ವರ್ಗ ಸಿಕ್ಬಿಡ್ತದೆ ಅಂತ ಹೊರಟ. ಆ ಋಷಿಗಳೆಲ್ಲ ತಡೆದ್ರು ಪಾಂಡುನನ್ನು. ಪಾಂಡು, ನೀನು ಬರೋ ಹಾಗಿಲ್ಲ ಸ್ವರ್ಗಕ್ಕೆ, ಮನುಷ್ಯ ದೇಹದಿಂದ ಬರಬಾರ್ದು ಅಂತ ಅನ್ನೋದು ಒಂದಿದೆ. ಸ್ವರ್ಗಲೋಕದಲ್ಲಿ ಮನುಷ್ಯ ದೇಹದಿಂದ ಪ್ರವೇಶ ಇಲ್ಲ ಅಂತ ಹೇಳಿದ್ದು ಇದೆ. ಕೆಲವು ಕಡೆ ಅದಕ್ಕೆ ಅಪವಾದನೂ ತೋರಿಸ್ತಾರೆ. ಈ ಸಮಯದಲ್ಲಿ ಹೇಳಿದ್ರಂತೆ, ಪಾಂಡು ನೀನು ಸ್ವರ್ಗಕ್ಕೆ ಬರೋ ಹಾಗಿಲ್ಲ ಈಗ. ಯಾಕೆ ಅಂದರೆ ನೀನು ಭೂಮಿಗೆ ಬರುವಾಗಲೇ ನಿನ್ನಿಂದ ಇಂಥ ಕೆಲಸ ಆಗಬೇಕು ಅಂತ ನಿಗದಿಯಾಗಿರ್ತದೆ. ಆ ನಿಗದಿತ ಕೆಲಸ ಎಲ್ಲಿವರೆಗೂ ನೀನು ಮಾಡಲ್ಲ ಅಲ್ಲಿವರೆಗೂ ಸ್ವರ್ಗದಲ್ಲಿ ಪ್ರವೇಶ ನಿನಗಿಲ್ಲ ಅಂತಂದ್ರಂತೆ.
ಆತ ಆಲೋಚನೆ ಮಾಡಿದ, ನನ್ನಿಂದ ಏನಾಗಬೇಕು ಈಗ? ಋಷಿಮುನಿಗಳನ್ನು ವಿಚಾರಿಸಿದ. ಪಾಂಡುವಿಗೆ ಮಕ್ಕಳೇ ಆಗಿರಲಿಲ್ಲ. ನನಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಸ್ವರ್ಗಕ್ಕೆ ಅಂತ ನನ್ನನ್ನು ಕರ್ಕೊಂಡು ಹೋಗಲಿಲ್ಲ. ಹಾಗಾದರೆ ಮಕ್ಕಳನ್ನು ಪಡಿಬೇಕು. ಅವನಿಗಿಬ್ಬರು ಪತ್ನಿಯರು, ಕುಂತಿ ಹಾಗೂ ಮಾದ್ರಿ ಅಂತ. ಅವನಿಗೆ ತನ್ನ ಪತ್ನಿಯರನ್ನು ಸ್ಪರ್ಶ ಮಾಡಬಾರ್ದು ಅಂತ ಶಾಪ ಇತ್ತಂತೆ. ಪತ್ನಿಯ ಸ್ಪರ್ಶ ಮಾಡಿದರೆ ಸಾಕು, ಸಾವು ಬರಲಿ ಅಂತ ಶಾಪ. ಕಿಂದಮ ಅಂತ ಒಬ್ಬ ಋಷಿಗಳ ಶಾಪ, ಇಂದ್ರನೂ ಕೊಟ್ಟಿದ್ದ ಇನ್ನೊಂದು ರೀತಿ ಶಾಪ ಅಂತ 2 ಶಾಪ ಇತ್ತು ಅವನಿಗೆ. ಮಕ್ಕಳನ್ನು ಪಡಿಲಿಕ್ಕೆ ಪತ್ನಿ ಸ್ಪರ್ಶ ಮಾಡೋ ಹಾಗಿಲ್ಲ, ಪಡಿದೇ ಹೋದರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋ ಹಾಗಿಲ್ಲ. ಸ್ವರ್ಗ ಬೇಕಾ, ಮಕ್ಕಳಾಗಬೇಕು. ಮಕ್ಕಳನ್ನು ಪಡೆಯೋಣ ಅಂದರೆ ಸ್ಪರ್ಶ ಮಾಡೋ ಹಾಗಿಲ್ಲ. ಇದು ಪಾಂಡುವಿನ ವಿಚಿತ್ರ ಸಂಕಟದ ಸ್ಥಿತಿ. ಇದನ್ನು ಕುಂತಿಯ ಬಳಿಗೆ ಹೇಳ್ದ. ಕುಂತಿಯ ಬಳಿಯಲ್ಲಿ ಒಂದು ಮಂತ್ರ ಇತ್ತು. ಅವಳು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ದುರ್ವಾಸರು ಉಪದೇಶ ಮಾಡಿದ್ದು. ಎಂಥ ದೇವತೆಯಾದರೂ ಆ ಮಂತ್ರವನ್ನು ಹೇಳಿ ಕರೆದ್ರೆ ಬರ್ತಿದ್ದ. ಅವಳನ್ನು ಫಲವತ್ತರನ್ನಾಗಿ ಮಾಡಿ ಹೋಗ್ತಾ ಇದ್ದ. ಆ ಮಂತ್ರ ಅವಳಿಗೆ ಗೊತ್ತಿದೆ. ಪಾಂಡು ಇಷ್ಟೆಲ್ಲ ಹೇಳ್ತಿದ್ದಾನೆ ಎಂದಾಗ ಪಾಂಡುವಿನ ಮೇಲಿರುವ ಭಕ್ತಿಯಿಂದ ಕುಂತಿ ತನಗೆ ಗೊತ್ತಿದ್ದ ಮಂತ್ರದ ಬಗ್ಗೆ ವಿವರಣೆ ಕೊಟ್ಲಂತ. ನನಗೊಂದು ದುರ್ವಾಸರು ಮಂತ್ರ ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ. ಆದರೆ ಈ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯೋದು ಉತ್ತಮ ಸ್ತರ ಏನಲ್ಲ, ಉತ್ತಮ ಸ್ತರ ಅಲ್ಲ. ನೀನು ಆದೇಶ ಮಾಡುವಾಗ ನಾನು ಅದನ್ನು ಮೀರೋ ಹಾಗೂ ಇಲ್ಲ. ಪತಿ ಆದೇಶವನ್ನು ಸ್ತ್ರೀಯಾಗಿ ಮೀರಬಾರ್ದು ಅಂತ ಹೇಳ್ತದೆ. ನಿನ್ನ ಆದೇಶ ಮೀರೋ ಹಾಗಿಲ್ಲ. ಆದರೆ ನಿಯೋಗದಿಂದ ಮಕ್ಕಳನ್ನು ಪಡೆಯೋದು, ಮಂತ್ರದಿಂದ ದೇವತೆಗಳನ್ನು ಕರೆದು ಮಕ್ಕಳನ್ನು ಪಡೆಯೋದು ಉತ್ತಮ ಸ್ತರ ಏನಲ್ಲ. ಆದರೂ ನಿನ್ನ ಆದೇಶಕ್ಕೆ ನಾನು ಬೆಲೆ ಕೊಟ್ಟು ವಿಚಾರ ಮಾಡಿ ಯಾವುದಾದ್ರೂ ದೇವತೆಯನ್ನು ಕರೆಯೋಣ ಅಂತ ಹೇಳಿದ್ರಂತೆ. ಪಾಂಡುವಿಗೆ ಬಹಳ ಸಂತೋಷ ಆಯಿತು. ನೋಡಿ, ಪತ್ನಿ ಹೇಳಿಕೊಟ್ಟ ಮಂತ್ರ, ಪತ್ನಿ ಹೇಳಿಕೊಟ್ಟಂಥ ಆ ಮಾರ್ಗ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವನಿಗೂ ಗೊತ್ತಿತ್ತು. ಆಗ ಪಾಂಡು ಹೇಳ್ದ, ನಾವು ಮಕ್ಕಳನ್ನು ಪಡಿಬೇಕಾದ್ರೆ ಯಾರನ್ನು ಕರಿಬೇಕು? ವೇದವ್ಯಾಸರು ಅಥವಾ ಇನ್ಯಾರೋ ಶೇಷ, ಇಂಥವರನ್ನೆಲ್ಲ ಕರೆಯೋಣ ಅಂತ ಚರ್ಚೆ ಮಾಡಿದ್ದಾರೆ. ಬರೋ ಸಂಭವ ಯಾರ್ದಿದೆ, ಯಾರನ್ನು ಕರಿಬಹುದು, ಯಾರನ್ನೋ ಕರೆದ್ರೆ ಏನಾದರೂ ಸಮಸ್ಯೆ ಆದೀತಾ, ಇದೆಲ್ಲ ಚರ್ಚೆ ಮಾಡಿದ್ದಾರೆ. ಯಾವುದೋ ಅವಿಚಾರಿತವಾಗಿ ಆಗಿರುವಂಥ ವಿಷಯಗಳಲ್ಲ ಅಂತ ಮಹಾಭಾರತ ಹೇಳ್ತದೆ. ವಿಮರ್ಶೆ ಮಾಡದೆ ಮನಸ್ಸೋ ಇಚ್ಛೆ ಬಂದಂತೆ ನಿಯೋಗ ಮಾಡಬಾರ್ದು ಅಂತ ಇದೆ. ಬಹಳ ಚರ್ಚೆ ಮಾಡಿದಾಗ ಪಾಂಡು ಹೇಳ್ತಾನೆ, ನಮ್ಮಿಂದ ಪಡೆಯುವ ಮಕ್ಕಳು ನಾಳೆ ಸಮಾಜವನ್ನು ಚೆನ್ನಾಗಿ ಧರ್ಮದಿಂದ ಆಳಬೇಕು, ಧರ್ಮದ ಸ್ಥಾಪನೆ ಆಗುವಂತಾಗಬೇಕು, ಗುಣವಂತನಾಗಿರಬೇಕು, ಅಂಥ ಮಗ ಬರಬೇಕು. ಸಾಮಾನ್ಯ ಮಗನನ್ನು ಪಡೆದರೆ ಸಾಲದು. ಇದು ಪಾಂಡುವಿನ ಆಲೋಚನೆ, ಕುಂತಿಯ ಆಲೋಚನೆ. ಇಬ್ಬರು ಗಂಡ ಹೆಂಡತಿ ವಿವಾಹಿತರಾಗಿ ಆ ವಿವಾಹದ ಫಲವಾಗಿ ಸಮಾಜಕ್ಕೆ ಒಬ್ಬ ಮಗನನ್ನು ಕೊಡಬೇಕಾದದ್ದು ಅವರ ಕರ್ತವ್ಯ. ಸಮಾಜ ಕಟ್ಟಬೇಕು. ಪ್ರಜಾಯೈ ಗೃಹಮೇಧಿನಾಂ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡುವ ಫಲ ಏನು? ಪ್ರಜಾವೃದ್ಧಿ, ವಂಶವೃದ್ಧಿ. ಈ ಉದ್ದೇಶದಿಂದಲೇ ಪಾಂಡು ಹೇಳ್ದ, ಉತ್ತಮ ಪ್ರಜೆಯನ್ನು ಸಮಾಜಕ್ಕೆ ಕೊಟ್ಟು ಹೋಗಬೇಕು ನಾವು. ನೋಡು ಕುಂತಿ, ವಿಚಾರ ಮಾಡ್ತಾ ಇದ್ದೇವೆಲ್ಲ, ಅಂಥಿಂಥ ಮಗ ಬೇಡ, ಗುಣವಂತನಾದ ಧರ್ಮವಂತನಾದ ಒಬ್ಬ ಧಾರ್ಮಿಕ ಮಗನಾಗಿ ಬರಬೇಕು, ಅಂಥ ದೇವತೆಯನ್ನು ಕರಿ. ಸರಿ ಅಂತ ಕುಂತಿ ವಿಚಾರ ಮಾಡ್ತಾ, ಧರ್ಮನನ್ನೇ ಕರೆದರೆ ಹೇಗೆ? ಧರ್ಮ ಅಂದರೆ ಧರ್ಮರಾಜ, ಯಮಧರ್ಮ ನಾರಾಯಣನ ಮಗ ಆತ. ಯಮಧರ್ಮರಾಜನನ್ನು ಕರೆದರೆ ಹೇಗೆ? ನಾರಾಯಣನ ಮಗ ಅಂತಲ್ಲ,
ಅಂದರೆ ಎಲ್ಲರೂ ಭಗವಂತನ ಸೃಷ್ಟಿಯಲ್ಲಿ ಬಂದವರು, ನಾರಾಯಣನ ತಂದೆ, ನರನಾರಾಯಣರ ತಂದೆ. ಹಾಗಾದರೆ ಯಮಧರ್ಮನನ್ನು ಕರೆಯೋಣ, ಧರ್ಮದ ಸ್ಥಾಪನೆ ಆಗ್ತದೆ, ಯಮಧರ್ಮ ಬರಲಿ ಅಂತ ಕರೆದಿದ್ದಾಳೆ. ಧರ್ಮವನ್ನೇ ಮಗನನ್ನಾಗಿ ಪಡಿಬೇಕು ಅಂತ ಪಾಂಡುವಿಗೆ ಮನಸ್ಸಿನಲ್ಲಿ ಬಂದದ್ದು. ಕುಂತಿ ಅದಕ್ಕೆ ತಕ್ಕಂತೆ ಯಮನನ್ನು ಕರೆದದ್ದು. ಯಮ ಬಂದು ಕುಂತಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ್ದು ತಾನೇ ಸ್ವಯಂ. ಆಮೇಲೆ ಹುಟ್ಟಿದ ಅವನೇ ಯುಧಿಷ್ಠಿರ ಅಂತಾದ. ಯುದ್ಧದಲ್ಲಿ ಯುದ್ಧ ಮಾಡಲಿಕ್ಕೆ ನಿಂತರೆ ಆತ ಯಾರೂ ಆತನನ್ನು ಅಳಗಾಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸ್ಥಿರವಾಗಿ ನಿಲ್ತಾ ಇದ್ದ. ಆದ್ದರಿಂದ ಅವನಿಗೆ ನಾಮಕರಣ ಯುಧಿಷ್ಠಿರ ಅಂತ ಮಾಡಿದ್ರಂತೆ. ಯುಧಿಷ್ಠಿರ ಅಂತ ಆದಂತೆ. ಅಷ್ಟು ಸ್ಥಿರತೆ ಅವನಲ್ಲಿ ಯುದ್ಧದಲ್ಲಿ ಇತ್ತಂತ ಅವನಿಗೆ. ಇದು ಯುಧಿಷ್ಠಿರನ ಉತ್ಪತ್ತಿಯ ಚರಿತ್ರೆ. ಅವನು ಯಮನ ಅವತಾರ. ಮಹಾಭಾರತ ಕಾಲದಲ್ಲಿ ಯುಧಿಷ್ಠಿರ ಯಮನ ಅವತಾರ ಒಬ್ಬನೇ ಅಲ್ಲ. ಯಮ ಈಗಾಗಲೇ ಒಂದು ರೂಪದಿಂದ ಹುಟ್ಟಿದ್ದಂತೆ. ಅವನೇ ವಿದುರ ಅಂತಾಗಿದ್ದ. ಒಂದು ವಿದುರ, ಇನ್ನೊಂದು ಯುಧಿಷ್ಠಿರ ಅಂತ ಮಹಾಭಾರತ ಕಾಲದಲ್ಲಿ ಧರ್ಮರಾಜ ಎರಡೆರಡು ಅವತಾರ ಮಾಡಿದ್ದಾನೆ ಅಂತ ಮಹಾಭಾರತ ನಮಗೆ ಸಂದೇಶ ಕೊಡ್ತದೆ. ಯುಧಿಷ್ಠಿರನ ಸ್ವಭಾವ ಎಂಥದ್ದು? ಅವನು ಪಾಂಡುರಾಜನಿಗೆ ಮಗನಾಗಿ ಹುಟ್ಟಿದ ಮೇಲೆ ಅವನ ಪಾತ್ರದಲ್ಲಿ ನಾವು ಕಂಡುಕೊಂಡಂತಹ ಸಂದೇಶಗಳೇನು? ಯಾವ ಕಾರಣಕ್ಕೂ ಧರ್ಮದಿಂದ ಚ್ಯುತರಾಗಬಾರ್ದು. ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗಾಗಿ ಧರ್ಮದ ದಾರಿಯಲ್ಲೇ ನಡಿಬೇಕು. ಕ್ಷಮಾಗುಣದಿಂದ ಇರಬೇಕು. ಹರಿಭಕ್ತಿಯನ್ನು ಬೆರಿಬೇಕು. ಆಸ್ತಿಕತೆಯನ್ನು ಕಳ್ಕೊಳ್ಬಾರ್ದು. ದಾನದಲ್ಲಿ ರತಿ ಇರಬೇಕು. ಯಜ್ಞ ಯಾಗಗಳನ್ನು ಮಾಡೋದರಲ್ಲಿ ಮುಂಚೂಣಿಯಲ್ಲಿರಬೇಕು. ತಾನಲ್ಲದೆ ತನ್ನವರನ್ನೂ ಧರ್ಮದಲ್ಲಿ ತರಬೇಕು, ಪ್ರೇರಣೆ ಮಾಡಬೇಕು, ಸತ್ಯವಂತನಾಗಿರಬೇಕು. ಇದೆಲ್ಲ ಯುಧಿಷ್ಠಿರನ ಪಾತ್ರ. ಹಾಗಾಗಿ ಆತ ಹುಟ್ಟಿನಿಂದ ಆರಂಭ ಮಾಡಿ ಅವನ ಅವತಾರದ ಕೆಲಸಗಳೆಲ್ಲ ಮುಗಿಯೋವರೆಗೂ ಧರ್ಮದಿಂದ ಚ್ಯುತನಾಗಲೇ ಇಲ್ಲ. ಅಷ್ಟು ಧರ್ಮದಲ್ಲಿ ನಿಷ್ಠೆ ಅವನಿಗೆ. ಕೆಲವೊಮ್ಮೆ ಎಲ್ಲೋ ಒಂದು ಕಡೆ ಕೃಷ್ಣನಿಗೆ ವಿರುದ್ಧವಾಗಿ ನಡ್ಕೊಂಡದ್ದು ಕಂಡು ಬರ್ತದೆ ಮಹಾಭಾರತದಲ್ಲಿ. ಕೆಲವೊಮ್ಮೆ ಬೆರಳೆಣಿಕೆ. ಆ ಮಾತ್ರದಿಂದ ಯುಧಿಷ್ಠಿರನನ್ನು ನಾವು ನಿಮ್ಮಂತೆ ಅಂತ ಅಂದ್ಕೊಳ್ಬಾರ್ದು. ಕೃಷ್ಣ ಹೇಳ್ದ ಯುದ್ಧದಲ್ಲಿ, ಅಶ್ವತ್ಥಾಮೋ ಹತಃ ಅಂತ ನೀನು ಹೇಳು ಅಂತ. ಆ ಸಮಯದಲ್ಲಿ ಯುಧಿಷ್ಠಿರ ಅಶ್ವತ್ಥಾಮ ಯುದ್ಧ ಮಾಡ್ತಿದ್ದಾನೆ, ಕೃಷ್ಣ ಹತಃ ಅಂತ ಹೇಳು ಅಂತಿದ್ದಾನೆ ಅಂತ ಕೃಷ್ಣನ ಮಾತಿನ ಮೇಲೆ ಸಂಶಯಪಟ್ಟ. ಆ ಸಂಶಯ ಕೃಷ್ಣನ ಮಾತಿನ ಮೇಲೆ ಪಟ್ಟದ್ದಕ್ಕೆ ಸ್ವಲ್ಪ ಅವನಿಗೆ ನರಕ ದರ್ಶನದಷ್ಟು, ನರಕ ಇಲ್ಲೇ ಇಲ್ಲ ಅವರಿಗೆಲ್ಲ, ದರ್ಶನದಂತೆ ಆಯ್ತಂತೆ. ದೇವತೆಗಳಿಗೆ ನರಕವೇ ಇಲ್ಲ ಅಂತ ಹಿರಿಯರು ಹೇಳ್ತಾರೆ. ದೇವಾನಾಂ ನಿರಯೋ ನಾಸ್ತಿ. ದೇವತೆಗಳಿಗೆ ನರಕದ ಪ್ರಶ್ನೆನೇ ಇಲ್ಲ. ಅವನು ಸಾಕ್ಷಾತ್ ಧರ್ಮದ ಮೂರ್ತಿ, ದೇವತೆ. ಆದರೆ ಲೋಕಕ್ಕೆ ಒಂದು ತಿಳುವಳಿಕೆ ಕೊಡಬೇಕಾಗಿತ್ತು. ಯಾರು ಕೃಷ್ಣನ ಮಾತಿನ ಮೇಲೆ ಅವಿಶ್ವಾಸ ಮಾಡ್ತಾರೆ ಅವರಿಗೆ ದುಃಖ ಆಗ್ತದೆ ಅನ್ನೋ ಸಂದೇಶ ಕೊಡಿಸ್ಬೇಕು, ಎಚ್ಚರಿಕೆ ಕೊಡಬೇಕು ಅಂತ ಇಂಥ ಘಟನೆಯನ್ನು ಧರ್ಮರಾಜನ ಪಾತ್ರದಲ್ಲಿ ಹೇಳ್ತಾರೆ. ಧರ್ಮರಾಜನಿಗೆ ಧರ್ಮ ಅಂದರೆ ಭಾಳ ಪ್ರೀತಿ, ಕೃಷ್ಣ ಅಂದರೆ ಎಲ್ಲಿಲ್ಲದ ಪ್ರೀತಿ. ಅವನು ಎಲ್ಲೂ ಧರ್ಮದಿಂದ ಜಾರಲಿಲ್ಲ ಅನ್ನೋದು ಮಹಾಭಾರತದ ಅಭಿಪ್ರಾಯ. ಎಂಥ ವಿಚಿತ್ರದ ಸ್ಥಿತಿ ಬಂದರೂ ಅವನಿಗೆ ಧರ್ಮ ಭಾಳ ಇಷ್ಟ ಆಗ್ತಾ ಇತ್ತಂತೆ. ಎಲ್ಲಿವರೆಗೂ ಇಷ್ಟ ಆಗಿತ್ತು ಅನ್ನಲಿಕ್ಕೆ ಒಂದು ಮಹಿಮೆ ಹೇಳ್ತಾರೆ, ಮಹಾಭಾರತದಲ್ಲೇ ಬರ್ತದೆ. ಕೃಷ್ಣ ಪಾಂಡವರೆಲ್ಲ ವನವಾಸ ಇನ್ನೇನು ಮುಗಿತದೆ ಎಂದಾಗ ಧರ್ಮರಾಜನ ಬಳಿಗೆ ಬಂದಿದ್ದಂತೆ. ಭೀಮನೂ ಇದ್ದ.
ಸಂದರ್ಭ ಹೀಗೆ ಬಂತು, ಸಾವಿರಾರು ಜನರಿಗೆ ದಿನನಿತ್ಯ ಧರ್ಮರಾಜ ವನವಾಸದೊಳಗಿದ್ದಾಗಲೂ ಕೂಡ ಒಳ್ಳೆ ಆತಿಥ್ಯ ಮಾಡ್ತಾ ಇದ್ದಂತೆ ಯತಿಗಳಿಗೆಲ್ಲ. ಅವನಿಗೆ ಎಷ್ಟು ಅಭ್ಯಾಸ ಆಯಿತು ಅಂದರೆ, ಇನ್ನೇನು ನಮಗೆ ಧರ್ಮರಾಜ ಅಂತಾನೆ, ಇನ್ನೇನು ನಮಗೆ ದುರ್ಯೋಧನ ಹತ್ರ ರಾಜ್ಯದ ಅವಶ್ಯಕತೆ ಇಲ್ಲ ಅನ್ನಿಸ್ಬಿಡ್ತಂತೆ. ಒಬ್ಬ ಮನುಷ್ಯನಾದ ಮೇಲೆ ಅವನಿಗೇನು ಬೇಕು, ಅದರಲ್ಲಿಯೂ ಕ್ಷತ್ರಿಯನಾಗಿ ಜನಿಸಿದವನಿಗೇನು ಬೇಕು, ಅವನಿಗೆ ತನ್ನನ್ನು ನಂಬಿ ಬಂದವರನ್ನು ರಕ್ಷಣೆ ಮಾಡಬೇಕು, ಧರ್ಮ ಉಳಿಬೇಕು, ಅದು ಅವನ ಕರ್ತವ್ಯ. ಇನ್ನೇನು ರಾಜ್ಯದ ಬಯಕೆ ಬೇಕು ಅಂತಿಲ್ಲ ನನಗಿಲ್ಲ ಅಂದ. ನೋಡಿ, ಇದು ಧರ್ಮರಾಜನ ಅಭಿಪ್ರಾಯ ಆಗಿತ್ತಂತೆ. ಮಹಾಭಾರತ ಹೇಳ್ತದೆ, ಸಾಕು ಇನ್ನು ಹೋಗಿ ದುರ್ಯೋಧನ ಹತ್ರ ರಾಜ್ಯ ಕೊಡು ಅಂತ ಕೇಳಬೇಕು, ಆತ ನಾನು ಕೊಡಲ್ಲ, ನಾನು ಯುದ್ಧ ಮಾಡ್ತೀನಿ ಅಂತ ಅನ್ನಬೇಕು, ಯಾಕೆ ಬೇಕು ಅಂತಂದ. ನಾವು ರಾಜ್ಯ ಕೇಳೋದೇ ಬೇಡ, ಅವ ನಮಗೆ ಕೊಡೋದೂ ಬೇಡ, ನಾವು ಯಾವಾಗಲೂ ಇಲ್ಲೇ ಕಾಡಿನೊಳಗೆ ವಾಸ ಮಾಡಿಕೊಂಡು ಆರಾಮಾಗಿದ್ದು ಬಿಟ್ಟರೆ ಆಯಿತು. ಬಂದಂಥವರಿಗಿಷ್ಟು ಭೋಜನಕ್ಕೆ ಹಾಕೋಣ, ಅಕ್ಷಯ ಪಾತ್ರೆ ಇದೆ, ದ್ರೌಪದಿ ಇದ್ದಾಳೆ, ಅರ್ಜುನ ಇದ್ದಾನೆ, ಭೀಮಸೇನ ಇದ್ದಾನೆ, ಹಾಗಾಗಿ ನಾವು ಮತ್ತೆ ಯುದ್ಧಕ್ಕೆ ಹೋಗೋದು ಬೇಡ ಅಂತಿದ್ದಂತೆ. ಯಾಕೆ ಅಂತ ಭೀಮ ಕಾರಣ ಕೇಳಿದರೆ, ದ್ರೌಪದಿ ಕಾರಣ ಕೇಳಿದರೆ ಹೇಳ್ತಾ ಇದ್ದಂತೆ, ಭೂಮಿ ನಿಂತಿರೋದು ಕ್ಷಮಾಗುಣದಿಂದ, ಆದ್ದರಿಂದ ನಾನು ಬರೀ ಧಾರ್ಮಿಕ ಅಲ್ಲ, ನಾನು ಕ್ಷಮಾಗುಣದಿಂದ ಇರ್ತೇನೆ ಅಂತ ಹೇಳ್ತಿದ್ದಂತೆ. ಹಾಗಾಗಿ ಕ್ಷಮಾಗುಣ ಬಹಳ ಮುಖ್ಯ. ಕ್ಷಮೆಗಿಂತ ದೊಡ್ಡ ಗುಣವೇ ಇಲ್ಲ ಜಗತ್ತಿನಲ್ಲಿ. ನಾನು ಕ್ಷಮಾದಿಂದ ಇರ್ತೇನೆ, ನನಗೆ ರಾಜ್ಯ ಬೇಡ ಅಂತನ್ನೋಷ್ಟ್ರ ಮಟ್ಟಿಗೆ ಇಷ್ಟು ದ್ವೇಷ ಮಾಡಿ ರಾಜ್ಯದಿಂದ ಓಡಿಸಿ ಎಲ್ಲ ಕಸಗೊಂಡು ದುರ್ಯೋಧನ ಅವಮಾನ ಮಾಡಿ ಕಳಿಸಿದ್ದಾನೆ. ಧರ್ಮರಾಜನಿಗೆ ದುರ್ಯೋಧನನ ಬಗ್ಗೆನೂ ಕ್ಷಮಾಗುಣ ಬಂದ್ಬಿಡ್ತಂತೆ. ಇದು ನೋಡಿ, ಮಹಾಭಾರತದಲ್ಲಿ ಬರುವ ಧರ್ಮರಾಜನ ಪಾತ್ರ ಕೇಳಿದರೆ ಆಶ್ಚರ್ಯ ಆಗ್ತದೆ. ಧರ್ಮ ಕ್ಷಮೆಯ ಜೊತೆಯಲ್ಲೇ ಇರಬೇಕಾದದ್ದು ನಿಜ. ಅವನಿಗೆಷ್ಟು ಕ್ಷಮಾಗುಣ ಅಂದರೆ, ತನ್ನನ್ನು ಅವಮಾನ ಮಾಡಿದವನ ಬಗ್ಗೆನೂ ಕೂಡ ಅವನು ಕ್ಷಮೆನೇ ತೋರಿಸ್ತಿದ್ದಂತೆ. ಇದು ಧರ್ಮರಾಜನ ಪಾತ್ರ. ಪ್ರತಿಜ್ಞೆ ಬೇರೆ ಮಾಡಿದ್ದ, ನಾನಾಗಿ ದಾಳದ ಆಟಕ್ಕೆ ಹೋಗಲ್ಲ, ಯಾರಾದರೂ ಕರೆದರೆ ಇಲ್ಲ ಅನ್ನಲ್ಲ ಅಂದಿದ್ದಂತೆ. ಇದೇ ಕಾರಣಕ್ಕಾಗ ಆತ ದಾಳದ ಆಟಕ್ಕೆ ಅಂತ ಕರೆದಾಗ ಇಲ್ಲ ಅನ್ನಲಿಕ್ಕಾಗದೇನೆ ಆಟ ಆಡಬೇಕಾಯ್ತಂತೆ. ಇದು ಒಂದು ಅವನಲ್ಲಿದ್ದಂಥ ನ್ಯೂನತೆ ಅಂತ ಹೇಳ್ಬೋದು. ವ್ಯಕ್ತಿಗಳು ಇಂಥ ಕೆಲವು ಮನಸ್ಸಿನಲ್ಲಿ ಮಾಡಿಕೊಳ್ಳುವ ಮಂಡಿಗೆಗಳೇ ಅವರಿಗೆ ಮುಳುವಾಗ್ತಾವಂತೆ. ಹೋಗೋದೇ ಇಲ್ಲ ಅಂತ ನಿಶ್ಚಯ ಮಾಡಿದರೆ ಅದೊಂದು ಬೇರೆಯೇ ಆಗ್ತಿತ್ತು. ಕರೆದಾಗ ಇಲ್ಲ ಅನ್ನಬಾರ್ದಲ್ಲ ಅಂತನ್ನೋ ಭಾವ ಇತ್ತಲ್ಲ, ಎಲ್ಲೋ ಧರ್ಮರಾಜನಿಗೆ ಸ್ವಲ್ಪ ಮುಳುವಾಗೋ ಹಾಗಾಯಿತು. ಇನ್ನೊಂದು ಧರ್ಮರಾಜನಲ್ಲಿ ಕಂಡದ್ದು ಅಂದರೆ ಸತ್ಯಕ್ಕೆ ಕಟ್ಟು ಬೀಳುವಂಥ ಸ್ವಭಾವ. ಅದು ನಿಜವೂ, ಅದು ಮಾಡಬೇಕಾದದ್ದು. ಸತ್ಯಕ್ಕೆ ಯಾವತ್ತಿದ್ರೂ ಕಟ್ಟು ಬೀಳ್ತಾ ಇದ್ದ. ಸುಳ್ಳಿಗೆ ಅಂಜುತ್ತಾನೆ, ಸತ್ಯಕ್ಕೆ ಕಟ್ಟು ಬೀಳ್ತಾನೆ, ಅಧರ್ಮಕ್ಕೆ ಭಯಪಡ್ತಾನೆ, ಧರ್ಮದಲ್ಲಿ ಧೈರ್ಯ ತೋರ್ತಾನೆ. ಇದೇ ಧರ್ಮರಾಜ ಅಂತ ಭಾವಿಸಬೇಕು. ಇವೆಲ್ಲ ವ್ಯತ್ಯಾಸ ಆಗಿದೆ ಈಗ. ಅವನು ಧರ್ಮಭೀರು. ಎಲ್ಲಾದರೂ ನನ್ನಿಂದ ಅಧರ್ಮ ನಡೆದ್ಬಿಡ್ತದೋ ಏನೋ. ಎಷ್ಟು ಕರುಣೆ ಅವನಿಗೆ ಅಂದರೆ, ಯುದ್ಧ ಎಲ್ಲ ಆದಮೇಲೆ ರಾಜಸೂಯ ಅಶ್ವಮೇಧ ಮಾಡಬೇಕು ಅಂದಾಗ ಮತ್ತೆ ಪ್ರಜೆಗಳ ಹತ್ರ ಕಪ್ಪ ಇಸ್ಕೊಳ್ಬೇಕಲ್ಲ ಅಂದರೆ ದುಃಖ ಆಯ್ತಂತೆ ಧರ್ಮರಾಜನಿಗೆ. ಯಾಗ ಮಾಡಬೇಕು ನಿಜ, ಆದರೆ ಪ್ರಜೆಗಳ ಹತ್ರ ಹಣ ಇಸ್ಕೊಳ್ಬೇಕು ಅಂದರೆ ಈಗ ತಾನೇ ಯುದ್ಧ ನಡೆದಿದೆ, ಪಾಪ ಅವರಿಗೆಲ್ಲ ಎಷ್ಟು ಸಲ ಕೇಳೋದು ಹೋಗಿ, ಎಷ್ಟು ದುಃಖ ಆಗಲಿಕ್ಕಿಲ್ಲ, ಬೇಡ ಅಂತಿದ್ದಂತೆ. ಈ ರೀತಿ ಮನುಷ್ಯನ ಮನಸ್ಸಿನೊಳಗೆ ಇರಬೇಕಾದ ಭಾವನೆಗಳು ಮಹಾಭಾರತ ಧರ್ಮರಾಜನಿಂದ ನಮಗೆಲ್ಲ ಅದನ್ನು ಪರಿಚಯ ಮಾಡಿಸ್ತದೆ. ರಾಜ್ಯದ ಪ್ರಜೆಗಳ ಬಗ್ಗೆ ಅವನು ಮಾಡ್ತಿದ್ದಂಥ ದೂರ ಆಲೋಚನೆ, ಅವನಲ್ಲಿದ್ದಂತಹ ಸಹಿಷ್ಣುತೆ, ದ್ವಂದ್ವ ಸಹಿಷ್ಣುತೆ, ಅವನಲ್ಲಿದ್ದಂತಹ ಕ್ಷಮಾಗುಣ, ಅವನಲ್ಲಿದ್ದ ಅಧರ್ಮದ ಬಗ್ಗೆ ಭಯ, ಧರ್ಮದ ಬಗ್ಗೆ ಕಾಳಜಿ, ಪ್ರತಿ ಹೆಜ್ಜೆ ಇಡುವಾಗಲೂ ಕೂಡ ಧರ್ಮದ ಬಗ್ಗೆ ಅವನಿಗಿದ್ದ ಆಲೋಚನೆ, ಇದೆಲ್ಲ ಧರ್ಮರಾಜನ ಸ್ವಭಾವ ಪಾತ್ರ ಅಂತ ಮಹಾಭಾರತದಲ್ಲಿ ತಿಳಿಸ್ತದೆ. ಕೆಲವು ಕಡೆ ಅವನಿಂದ ತಪ್ಪು ನಡೆದದ್ದನ್ನು
ಕಲಿಯ ಆವೇಶ ಅಂತ ಅನ್ನೋ ಕಾರಣ ಕೊಟ್ಟು ವಿವರಣೆ ಕೊಟ್ಟದ್ದು ಕೂಡ ನಾವು ನೋಡ್ತೇವೆ ಹಿರಿಯರು ಭಗವತ್ಪಾದರು. ಕಲ್ಯಾವೇಶದ ಚರ್ಚೆ ನಾವು ನೀವು ಜಾಸ್ತಿ ಮಾಡೋದು ಬೇಡ ಸದ್ಯದಲ್ಲಿ. ಆದರೆ ಇಡೀ ಧರ್ಮರಾಜನ ಪಾತ್ರ ಆಲೋಚನೆ ಮಾಡಿದರೆ ಹುಟ್ಟಿನಿಂದ ಆರಂಭ ಮಾಡಿ ಅವನು ಹೇಗಿದ್ದ ಅನ್ನಲಿಕ್ಕೆ ಇದುವರೆಗೂ ನಾವು ಕೊಟ್ಟಂತಹ ಅಂಶಗಳೇ ಅದಕ್ಕೆ ನಿದರ್ಶನ ಅಂತ ಭಾವಿಸಬೇಕು. ಹಾಗಾಗಿ ಯಾರು ಧರ್ಮರಾಜನನ್ನು ಸ್ಮರಣೆ ಮಾಡ್ತಾರೆ ಖಂಡಿತ ಅವರ ಮನಸ್ಸಿನೊಳಗೆ ಧರ್ಮ, ಕ್ಷಮ, ಸತ್ಯ, ಅಹಿಂಸೆ, ತ್ಯಾಗ ಎಲ್ಲ ಗುಣಗಳು ಜಾಗೃತ ಆಗ್ತವೆ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ. ಈ ಮಾತಿನ ಅರ್ಥ ಇದು. ಧರ್ಮ ಒಂದೇ ಅಭಿವೃದ್ಧಿ ಆಗ್ತದೆ ಅಂತ ಭಾವಿಸಬಾರ್ದು. ಉಪಲಕ್ಷಣೆಯ ಧರ್ಮ, ತ್ಯಾಗ ಎಲ್ಲ ಗುಣಗಳು ಅಭಿವೃದ್ಧಿ ಆಗ್ತದೆ ಅಂತ ತಿಳಿಬೇಕು. ದೈವಿ ಸಂಪತ್ತು. ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ. ಮಹಾಭಾರತದಲ್ಲಿ ಬರುವ ಮತ್ತೊಂದು ಪಾತ್ರ ಭೀಮನ ಪಾತ್ರ. ಈ ಪಾತ್ರದ ಬಗ್ಗೆ ಇಡೀ ಮಹಾಭಾರತವನ್ನು ಅವಲೋಕನೆ ಮಾಡಿ ತಿಳಿಬೇಕು. ಕೆಲವು ತಪ್ಪು ಕಲ್ಪನೆ, ತಪ್ಪು ಗ್ರಹಿಕೆಗಳು ಇದ್ದಾವೆ ಭೀಮನ ಬಗ್ಗೆ. ಸತ್ಯದ ಗ್ರಹಿಕೆ ಕೊಡಬೇಕು ಸಮಾಜಕ್ಕೆ. ಭೀಮ ಅಂದರೆ ಯಾರು? 10 ಗುಣಗಳು ಒಟ್ಟು ಸೇರಿ ಭೀಮ ಅಂತ ಕರೆದಿದ್ದು ನಾವು ನೋಡ್ತೇವೆ ಮಹಾಭಾರತದಲ್ಲಿ. ಭಕ್ತಿ, ಜ್ಞಾನಂ, ಸವೈರಾಗ್ಯಂ, ಪ್ರಜ್ಞಾ, ಮೇಧಾ, ಧೃತಿ, ಸ್ಥಿತಿ, ಯೋಗ, ಪ್ರಾಣಂ, ಪ್ರಾಣ, ಬಲಂಚೈವ ದಶೈತೆ. ನೋಡಿ 10 ಗುಣಗಳನ್ನು ಹೇಳಿದ್ದಾರೆ. ಇನ್ನೂ ಹೆಚ್ಚು ಗುಣಗಳಿದ್ದಾವೆ. ನಮ್ಮ ಬುದ್ಧಿ 10 ಗ್ರಹಿಸೋದ್ರಲ್ಲೇ ಕಷ್ಟಪಡ್ತದೆ ಅಂತ 10 ಆದರೂ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. 100 ಗುಣಗಳು. ಯೇ ಗುಣ ನಾಮ ಜಗತ್ ಪ್ರಸಿದ್ಧಾ. ಎಷ್ಟು ಲೋಕದಲ್ಲಿ ಗುಣಗಳಿದ್ದಾವೋ ಎಲ್ಲ ಗುಣಗಳು ಭೀಮನೇ ವಾಸ್ತವಿಕವಾಗಿ. ಅವನಿಗಿಟ್ಟಂತಹ ನಾಮ ಭೀಮ ಅಂತ. ಯಾಕೆ? ಅವನು ಹುಟ್ಟಿದ್ದು ಹೇಗೆ? ಪಾಂಡುರಾಜ ಧರ್ಮರಾಜ ಹುಟ್ಟಿ ಕೆಲವು ವರ್ಷ ಆದಮೇಲೆ ಕುಂತಿಯ ಬಳಿಗೆ ಬಂದು ಮಾತನಾಡ್ತಾ ಹೇಳ್ತಾನೆ, ಕುಂತಿ, ಧರ್ಮನನ್ನು ಪಡೆದಾಯಿತು, ರಾಜ್ಯದಲ್ಲಿ ರಾಜನಾಗ್ತಾನೆ, ಧರ್ಮಕ್ಕೆ ಪಟ್ಟಾಭಿಷೇಕ ಆಗ್ತದೆ, ಪ್ರಜೆಗಳಿಗೆಲ್ಲ ಧರ್ಮದ ಬೋಧನೆ ಆಗ್ತದೆ, ಆಚರಣೆಯಲ್ಲಿ ಧರ್ಮ ಬರ್ತದೆ ನಿಜ. ಆದರೆ ಹೊರಗಿನಿಂದ ಶತ್ರುಗಳು ದಾಳಿ ಮಾಡಿದಾಗ ಧರ್ಮ ತಾನೇ ಯಾವಾಗಲೂ ಎಲ್ಲೆಡೆಯಲ್ಲಿ ಹೋರಾಟ ಮಾಡಿ ತನ್ನನ್ನು ಉಳಿಸ್ಕೊಳ್ಳುವ ಶಕ್ತಿ ಪಡೆದಿರಲ್ಲ ಅಂತಂತ. ಈ ರಕ್ಷಣೆ ಅನ್ನೋದು ಇದೆಯಲ್ಲ, ಇದು ಬಹಳ ಕಠಿಣದ ಕೆಲಸ. ಹಾಗಾಗಿ ಒಬ್ಬ ರಕ್ಷಕ ಪುರುಷ ಬೇಕು, ಅಂಗರಕ್ಷಕ. ಧರ್ಮದ ಸ್ಥಾಪನೆ ಮಾಡೋದು ಒಂದು, ಸ್ಥಾಪಿಸಿದ ಧರ್ಮವನ್ನು ರಕ್ಷಿಸೋದು ಮತ್ತೊಂದು. ದೇವಸ್ಥಾನ ಏನೋ ಕಟ್ಟಿ ಆಯಿತು, ಕಟ್ಟಿದ ದೇವಸ್ಥಾನವನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ಜವಾಬ್ದಾರಿ. ಹಾಗೆ ರಾಜ್ಯದಲ್ಲಿ ಧರ್ಮಕ್ಕೆ ಪಟ್ಟಾಭಿಷೇಕ ಮಾಡಿದರೆ ಸಾಲದು. ಆ ಪಟ್ಟಾಭಿಷಿಕ್ತ ರಾಜನನ್ನು ಎಡಬಿಡದೆ ಹಗಲು ರಾತ್ರಿ ಯಾವ ಶತ್ರುಗಳು ಏನೂ ಮಾಡದಂತೆ ಅದನ್ನು ಉಳಿಸಬೇಕು, ಅದನ್ನು ರಕ್ಷಣೆ ಮಾಡಬೇಕು. ಆ ರಕ್ಷಕನಾದ ಒಬ್ಬ ಮಗ ಬೇಕು ಅಂತ ಕೇಳಿದ. ಅವನು ಭಾರೀ ಬಲಶಾಲಿಯಾಗಿರಬೇಕು. ಸಾಮಾನ್ಯದ ಬಲದಿದ್ದ ಧರ್ಮ ಉಳಿಲಾರದು. ಧರ್ಮಕ್ಕೆ ಅಧರ್ಮದ ಶತ್ರುವಿನ ಕಾಟ ಬಹಳ ಇರ್ತದೆ. ಯಾವ್ಯಾವ ರೀತಿಯಾದರೂ ದಾಳಿ ಮಾಡಬಲ್ಲದು. ಅದಕ್ಕೆ ಎಲ್ಲ ಥರದಿಂದಲೂ ಎದುರಾಳಿಯನ್ನು ಯುದ್ಧ ಮಾಡಿ ಗೆಲ್ಲಬೇಕು, ಅಂಥ ಒಬ್ಬ ರಕ್ಷಕ ಬೇಕು ಅಂತ ಅಪೇಕ್ಷೆ ಪಟ್ಟ. ಆಗ ಕುಂತಿ ದೇವಲೋಕದಲ್ಲಿ, ಅತ್ಯಂತ ದೇವಲೋಕದಲ್ಲಿ ಬಲಶಾಲಿಗಳು ಅಂದರೆ ಬಲರೂಪಿ ವಾಯುನೇ ಅಂತ ಅವಳು ನಿರ್ಣಯಿಸಿದ್ಲು. ಅನುಮತಿ ಕೊಟ್ಟ ಪಾಂಡುರಾಜ ವಾಯುದೇವರನ್ನು ಆಹ್ವಾನಿಸ್ತಾಳೆ. ವಾಯುದೇವರು ಬಂದಾಗ ಬೇರೆ ದೇವತೆಗಳಿಗೂ ವಾಯುದೇವರಿಗೂ ವ್ಯತ್ಯಾಸ ಏನು? ಗರ್ಭದಲ್ಲಿ ಪ್ರವೇಶಿಸುವಾಗ ವಾಯು ಗರ್ಭವನ್ನು ಸ್ಪರ್ಶದಿಂದ ಪ್ರವೇಶಿಸಿದ ಅಂತ ಹೇಳ್ತಾರೆ. ಸ್ಪೃಷ್ಟೈವಯಂ ಪ್ರೀತಿಮತಾನಿಲೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿ.
ಸ್ಪರ್ಶ ಮಾತ್ರ. ವಾಯು ಕುಂತಿಯನ್ನು ಸ್ಪರ್ಶಿಸೋಣದ್ರಿಂದ ತನ್ನದೇ ಒಂದು ರೂಪವನ್ನು ಗರ್ಭದಲ್ಲಿ ಇರಿಸಿಬಿಟ್ಟಂತೆ. ನೋಡಿ, ಬೇರೆ ದೇವತೆಗಳಿಗೆ ಗರ್ಭವಾಸ ಇದೆ. ವಾಯುವಿನ ಗರ್ಭವಾಸ ಅಂದರೆ ನಮ್ಮದಿಮಂತೆ ದುಃಖಾದಿಗಳನ್ನು ಅನುಭವಿಸುವ ಗರ್ಭವಾಸ ಅವ್ರದ್ದಲ್ಲ. ನಾವೆಲ್ಲ ದುಃಖ ಅನುಭವಿಸಬೇಕು, ಮಲಮೂತ್ರಗಳ ಬಾವಿಯಲ್ಲಿ ಮಲಗಬೇಕು, ಇದೆಲ್ಲ ನಮ್ಮ ಗರ್ಭವಾಸದಲ್ಲಿ ಅನುಭವಿಸೋದು. ನರಕದ ಎಷ್ಟೋ ಪಟ್ಟು ದುಃಖ ಗರ್ಭದಲ್ಲಿ ಅನುಭವಿಸ್ತೇವಂತೆ. ವಾಯು ಹಾಗಲ್ಲ. ಗರ್ಭದಲ್ಲಿ ಪ್ರವೇಶಿಸಿಯೂ ದುಃಖದ ವಾಸ, ಅವನಿಗೆ ದುಃಖದ ಅನುಭವ ಇಲ್ಲ. ಅಂಥ ಅದ್ಭುತ ವ್ಯಕ್ತಿ. ಕೆಲವು ತಿಂಗಳುಗಳ ನಂತರ, 10 ತಿಂಗಳ ನಂತರ ವಾಯು ಗರ್ಭದಿಂದ ಹೊರಬಂದ. ಕುಂತಿಗೆ ಎಲ್ಲಿಲ್ಲದ ಆನಂದ. ದಷ್ಟಪುಷ್ಟವಾಗಿತ್ತಂತೆ ಮಗು, ನೋಡಲಿಕ್ಕೆ ಬಹಳ ಸುಂದರವಾಗಿತ್ತು. ಈ ವಾಯುವಿಗೆ ಅವತಾರ ಮಾಡಿದ ಮೇಲೆ ನಾಮಕರಣ ಏನು ಮಾಡೋಣ? ಪಾಂಡುರಾಜ ಭೀಮಸೇನ ಅಂತ ನಾಮಕರಣ ಮಾಡೋಣ ಅಂದ. ಯಾಕೆ ಆ ಹೆಸರಿನಿಂದ ಕರೆದದ್ದು? ನೋಡಿ, ಧರ್ಮ ಅಂತ ಧರ್ಮವೃದ್ಧಿ ಆಗ್ತದೆ. ಯುಧಿಷ್ಠಿರನ ಕೀರ್ತನೆ ಅಂದರೆ ಭೀಮಸೇನನ ಕೀರ್ತನೆ ಮಾಡಿದರೆ ಪಾಪಗಳು ಪರಿಹಾರ ಆಗ್ತದೆ ಅಂತಾರೆ. ಯಾಕೆ? ಏನು ಅರ್ಥ ಅದಕ್ಕೆ? ಮಾ ಅಂದರೆ ಸಂಸ್ಕೃತದಲ್ಲಿ 7 ವಿದ್ಯೆಗಳು. ಭೀಮ ಅಂದರೆ 7 ವಿದ್ಯೆಗಳನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧರಿಸಿದಾತ ಅಂತ ಅರ್ಥ. 7 ವಿದ್ಯೆಗಳನ್ನು ವೇದವೇ ಹೇಳ್ತದೆ. ಸಪ್ತ ಶಿವಾಸು ಮಾತೃಷು ತೃತೀಯಮಸ್ಯ ಋಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತ ಯೋಷಣಃ. 4 ವೇದ, 5ನೇದ್ದು ಮಹಾಭಾರತ, 6 ಮೂಲ ರಾಮಾಯಣ, 7 ಪಂಚರಾತ್ರ. ಈ 7 ಯಾವಾಗಲೂ ಬುದ್ಧಿಯಲ್ಲಿ ಇಟ್ಟುಕೊಂಡಿರ್ತಾನಂತೆ. ಅದರ ಮರು ಪ್ರಶ್ನೆನೇ ಇಲ್ಲ. ಹಾಗಾಗಿ ಅವರಿಗೆ ಭೀಮ ಅನ್ನೋ ನಾಮ ಅನ್ವರ್ಥಕ. ಸೇನಾ ಅಂತ ಯಾಕೆ ಸೇರ್ತು? ಇನ ಅಂದರೆ ಲೋಕಕ್ಕೆಲ್ಲ ಒಡೆಯನಾದ ಭಗವಂತನಿಗೆ ಇನ ಅಂತ ಹೆಸರು. ಅವ ಯಾವಾಗಲೂ ಇವನೊಳಗೆ ಸನ್ನಿಹಿತನಾಗಿರ್ತಾನಾದ್ದರಿಂದ ಸೇನ. ಇನೇನ ಸಹಿತ ಸೇನ ಭೃತಾಹ ಮಾಹ ಏನ ಭೀಮ ಭೀಮ ಸೇನ ಭೀಮಸೇನ. ಹೀಗ ಆ ನಾಮದ ವಿವರಣೆಯನ್ನು ಕೊಡ್ತಾರೆ ಹಿರಿಯರು. ಭೀಮಸೇನ ಅನ್ನೋ ನಾಮವೇ ಇಷ್ಟು ಅರ್ಥಗರ್ಭಿತ. ಈತ ಕುಂತಿಯ ತೊಡೆ ಮೇಲೆ ಒಮ್ಮೆ ಮಲಗಿದಾಗ, ಇವರೆಲ್ಲ ಹುಟ್ಟಿದ್ದು ಹಿಮಾಲಯದ ಪ್ರಾಂತದಲ್ಲಿ, ಬದ್ರಿನಾರಾಯಣನ ಆಶ್ರಮದ ಪರಿಸರದಲ್ಲಿ ಹುಟ್ಟಿದ್ದು. ಕುಂತಿ ತೊಡೆ ಮೇಲೆ ಮಲಗಿತ್ತು ಕೂಸು. ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಹುಲಿ ಶಬ್ದ ಮಾಡ್ತಂತೆ. ಹುಲಿ ಶಬ್ದಕ್ಕೆ ಕುಂತಿ ಭಯಭೀತಳಾದ್ಲು. ಭಯಭೀತಳಾಗಿ ಮಗು ಮಲಗಿದೆಯಲ್ಲ ಅಂತ ಅದನ್ನು ಅವಸರದಲ್ಲಿ ಎತ್ತುಕೊಳ್ಳಿಕ್ಕೆ ಹೋದ್ಲು. ಕೈ ಜಾರಿ ಬಿಡ್ತು, ಮಗು ಬಿದ್ದೋಯ್ತು. ಬಿದ್ದದ್ದು ನೋಡಿ ಕುಂತಿ ಗಾಬರಿ ಆದ್ಲು. ಮಗು ಬಿತ್ತಲ್ಲ, ತಲೆಗೇಟಾಯ್ತೇನೋ ಅಂತ. ಪುನಃ ಮಗುವನ್ನು ನೆಲದಿಂದ ಎತ್ತುಕೊಳ್ಳಿಕ್ಕೆ ಹೋಗ್ತಾಳೆ. ಯಾವ ನೆಲದ ಮೇಲೆ ಬಿದ್ದಿತ್ತಲ್ಲ, ಆ ನೆಲದಲ್ಲಿ 100 ಹೋಳಾಗಿತ್ತಂತೆ. ಅದಕ್ಕೆ ಆ ಬೆಟ್ಟಕ್ಕೆ ಶತಶೃಂಗ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಹೇಗಿರಬೇಕು ಭೀಮ? ದೇಹದ ಸ್ಪರ್ಶದಿಂದಲೇ ಬೆಟ್ಟ ಪುಡಿ ಪುಡಿ ಆಗಿಬಿಡ್ತು. ಇದು ಭೀಮಸೇನನ ಕಥೆ. ಹಾಗಾಗಿ ಭೀಮನ ಬಾಲಲೀಲೆಗಳಲ್ಲೇ ಅವನ ಪ್ರಭಾವ ಹೇಗಿತ್ತು ಅಂತ ನೀವು ನೋಡ್ಬೋದು. ಇನ್ನು ಭೀಮನ ಪಾತ್ರ ಚಿಂತನೆ ಮಾಡುವಾಗ ಶ್ರೀಕೃಷ್ಣನ ಮನಸ್ಸಿಗೆ ಯಾವ ರೀತಿಯಿಂದಲೂ ವಿರೋಧ ಮಾಡದೇ ಇರುವಂಥ ಅದ್ಭುತ ಪಾತ್ರ ಅಂತ ತಿಳಿಬೇಕಂತೆ. ಭಾಗವತ ಧರ್ಮವನ್ನು ಸ್ವಲ್ಪವೂ ಆಚೆ ಈಚೆ ಮಾಡದಂತೆ ಪೂರ್ಣ ಪ್ರತಿಶತ ಆಚರಣೆ ಮಾಡಿದವನು ಅಂದರೆ ಭೀಮ ಅಂತ ಅನುಸಂಧಾನ ಮಾಡಬೇಕಂತೆ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ. ಪರಿಶುದ್ಧವಾದ ಭಾಗವತ ಧರ್ಮವನ್ನು ಸಂಪೂರ್ಣವಾಗಿ ಆಚರಣೆ ಮಾಡಿದವನು ಅಂದರೆ ಭೀಮ. ಧರ್ಮರಾಜರಿಗೂ ಭೀಮಸೇನನಿಗೂ ಅಣ್ಣ ತಮ್ಮ ಭಾವ ಇದ್ದರೂ ಧರ್ಮನಿಗಿಂತಲೂ ಮೇಲಾಗಿ ಭಾಗವತ ಧರ್ಮವನ್ನು ಆಚರಿಸಿದವನು ಭೀಮ ಅಂತ ಮಹಾಭಾರತ ತಿಳಿಸ್ತದೆ. ಕೃಷ್ಣ
ಪರೀಕ್ಷೆ ಮಾಡಿದರೂ ಕೂಡ ಭೀಮಸೇನ ಕೃಷ್ಣನ ವಿರುದ್ಧ ಹೋಗಲಿಲ್ಲ ಅಂತದೆ ಮಹಾಭಾರತ. ಹಾಗಾಗಿ ಕೃಷ್ಣ ಕೆಲವು ರಾಕ್ಷಸರನ್ನು ಭೀಮನಿಗೆ ಮೀಸಲು ಮಾಡಿದ್ದಂತೆ. ನೀನೇ ಕೊಲ್ಲಬೇಕು, ನೀನು ಕೊಂದು ನನ್ನ ಸೇವೆ ಮಾಡಬೇಕು, ಭೂಭಾರ ಹರಣ ಮಾಡಬೇಕು, ನಿನ್ನನ್ನು ನಾನು ಈ ವಿಷಯದೊಳಗೆ ಕೀರ್ತಿವಂತನನ್ನಾಗಿ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದಂತೆ. ಕಂಸನನ್ನು ಕೃಷ್ಣ ಸಂಹಾರ ಮಾಡಿದ, ನರಕಾಸುರನನ್ನು ಕೃಷ್ಣ ಕೊಂದ. ಹೀಗೆ ಕೃಷ್ಣ ಕೊಂದ ರಾಕ್ಷಸರ ಪಟ್ಟಿ ಬಹಳ ದೊಡ್ಡದು. ಹಂಸನನ್ನು, ಡಿಬಿಕನನ್ನು, ಶಿಶುಪಾಲನನ್ನು, ದಂತವಕ್ರನನ್ನು, ಶೃಗಾಲ ವಾಸುದೇವನನ್ನು, ಪೌಂಡ್ರಕ ವಾಸುದೇವನನ್ನು ಎಲ್ಲರನ್ನ ಕೃಷ್ಣ ಸಂಹರಿಸಿದ ಅಂತ ಕಥೆ ಹೇಳ್ತೇವಲ್ಲ. ಹಾಗೇನೆ ಬಕ, ಕಿರ್ಮೀರ, ಕೀಚಕ, ದುರ್ಯೋಧನ, ದುಶ್ಯಾಸನ, ಜರಾಸಂಧ ಇವರನ್ನೆಲ್ಲ ಭೀಮ ಸಂಹಾರ ಮಾಡಿದ. ಈ ಸಂಹಾರ ಭೀಮ ಮಾಡಿದ್ದರ ಕಥೆ ಹಿನ್ನೆಲೆ ಏನು? ಬ್ರಹ್ಮವರ ಶಿವವರದಿಂದ ಅವಧ್ಯರಾದವರು. ಶ್ರೀಕೃಷ್ಣನ ಇಚ್ಛೆ ಆಗಿತ್ತಂತೆ, ಇವರಿಷ್ಟೂ ಜನರನ್ನು ಭೀಮನೇ ಕೊಲ್ಲಬೇಕು. ಹಾಗಾಗಿ ಭೀಮಸೇನ ಅಂದರೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರನಾದವನು, ಧರ್ಮನಿಗಿಂತಲೂ ಹೆಚ್ಚು. ಭೀಮನ ಪಾತ್ರದಲ್ಲಿ ನೀವು ನೋಡ್ಬೋದು, ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಪತ್ನಿಯನ್ನು ಸಭೆಯಲ್ಲಿ ತಂದು ಸೀರೆ ಸೆಳಿತಾರೆ ಅಂತಂದರೆ, ಎಳೆದು ಸೀರೆ ಸೆಳಿತಾರೆ ಅಂದರೆ ಸುಮ್ಮನೆ ಕೊಡ್ತಾರ? ಎಷ್ಟು ನಿಸ್ತೇಜಸ್ಕ ಎಷ್ಟು ಪೌರುಷ ಇಲ್ಲದೆ ಇರುವ ವ್ಯಕ್ತಿಯಾದರೂ ಸಿಟ್ಟು ಬರ್ತದೆ ಎಂಥವರಿಗೂ. ಅಂಥದ್ದು ಭೀಮಸೇನ ಜರಾಸಂಧನಂಥವನನ್ನೇ ಕೊಂದವ. ಸಭೆ ಒಳಗೆ ದ್ರೌಪದಿಯನ್ನು ಎಳೆತಂದು ಸೀರೆ ಎಳಿತಿದ್ರೆ ಸುಮ್ಮನೆ ಕೂತಿತ್ತಂತೆ. ಸಭಾಯೈ ದೃಶ್ಯತೋಪಿ ಅಂತಾರೆ ವಾದರಾಜರು ಸರಸಭಾರತಿ ವಿಲಾಸದಲ್ಲಿ. ಸುಮ್ಮನೆ ಯಾಕೆ ಕೂತಿದ್ದ ಅಂತ ಅದಕ್ಕೆ ಸ್ಪಷ್ಟಪಡಿಸ್ತಾರೆ. ಶ್ರೀಕೃಷ್ಣನ ಇಚ್ಛೆ ಇಲ್ಲ ಅಂದರೆ ನನ್ನ ಪತ್ನಿಯಾದರೂ ಸರಿ, ಅದು ಅವನಿಗೆ ಸೇರಿದ್ದು, ಅವನ ಇಚ್ಛೆಗೆ ಬಿಟ್ಟದ್ದು ಅಂತ ಸುಮ್ಮನೆ ಕೂತಿದ್ದಂತೆ. ಈ ಅಂಶವನ್ನು ನಾವು ಮನಗಾಣಬೇಕು ಭೀಮನ ವಿಷಯದೊಳಗೆ. ತನ್ನ ಪತ್ನಿಯ ಸೀರೆ ಸೆಳಿತಿದ್ದಾನೆ ದುಶ್ಯಾಸನ, ಬೇಕಾದಷ್ಟು ಶಕ್ತಿ ಇದೆ ಒಳಗಡೆಯಲ್ಲಿ. ಆ ಕೂಡಲೇ ಎದ್ದು ಒಂದು ಸಲಿ ದುಶ್ಯಾಸನನ ಕೈ ಎಳೆದು, ಹಿಡಿತೀಯೋನೋ ನನ್ನ ದ್ರೌಪದಿಯ ತಲೆಗೂದಲನ್ನು ಅಂತ ಅವನ ಕೈ ಕತ್ತರಿಸಿ ಅವನನ್ನು ಚಂಡಾಡ್ಬೋದಾಗಿತ್ತು. ಆದರೆ ಭೀಮ ಮಾಡಲಿಲ್ಲ ಅಂತ ಮಹಾಭಾರತ ಹೇಳ್ತದೆ. ನೋಡಿ, ಅನಾಲಿಸಿಸ್ ಮಾಡುವಾಗ ಇವೆಲ್ಲ ಒಂದೊಂದು ಅಂಶಗಳನ್ನು ಡಿಕೋಟ್ ಮಾಡಿ ನೋಡಬೇಕು. ಭೀಮನ ಬಗ್ಗೆ ಯಾವ ಕಾರಣಕ್ಕೂ ಎದ್ದೇಳಲಿಲ್ಲ, ಸಿಟ್ಟು ಮಾಡಲಿಲ್ಲ, ದುಶ್ಯಾಸನನನ್ನು ಕೊಲ್ಲಿಲ್ಲ. ಯಾಕೆ ಕೊಲ್ಲಿಲ್ಲ? ಆ ಕೂಡಲೇ ಕೊಲ್ಲಿಲ್ಲ. ಯಾಕೆ? ಕೃಷ್ಣನ ಇಚ್ಛೆ ಬೇರೆ ಇದೆ ಅಂತ ತಡ್ಕೊಂಡಿದ್ದಂತೆ. ಇದು ಭೀಮಸೇನನ ಕೃಷ್ಣ ಭಕ್ತಿಗೆ ನಿದರ್ಶನ, ಪರಿಶುದ್ಧ ಭಕ್ತಿಗೆ ನಿದರ್ಶನ ಅಂತ ಪರಶುಕ್ಲತ್ರಯರಲ್ಲಿ ಇವರನ್ನು ಅನುಸಂಧಾನ ಮಾಡಬೇಕಂತೆ. ಎಂಥ ಸಂದರ್ಭ ಬರಲಿ, ಆದರೆ ಕೃಷ್ಣನಿಗೆ ವಿರೋಧ ಮಾಡಿದ್ದಿಲ್ಲ. ಬಲರಾಮ ಹಾಗೂ ಭೀಮಸೇನ ಇಬ್ಬರ ಮಧ್ಯದಲ್ಲಿ ಬಲರಾಮನ ಭಕ್ತಿ ಹೆಚ್ಚೋ ಭೀಮಸೇನನ ಭಕ್ತಿ ಹೆಚ್ಚೋ ಅಂತ ಚರ್ಚೆ ಮಾಡ್ತಾರೆ. ಕೊನೆಗೆ ಬಂದ ಉತ್ತರ, ಮಹಾಭಾರತವನ್ನೆಲ್ಲ ತಳಕಿಳ ಹಾಕಿ ನೋಡಿದರೆ ಭೀಮನ ಭಕ್ತಿ ಹೆಚ್ಚು ಅಂತ ಹೇಳ್ತದೆ. ಕೃಷ್ಣನಿಗೆ ಬಲರಾಮ ಅಣ್ಣನಾದರೂ ಜೊತೆಯಲ್ಲೇ ಆಡಿ ಬೆಳೆದರೂ ಕೂಡ ಬಲರಾಮ ಸ್ಯಮಂತಕಮಣಿಯ ಸಂದರ್ಭ ಬಂದಾಗ ಕೃಷ್ಣನಿಗೆ ವಿರುದ್ಧವಾಗಿ ವಾದ ಮಾಡಿಬಿಟ್ಟಂತೆ. ದುರ್ಯೋಧನನ ಸಂಹಾರದ ಪ್ರಸಂಗ ಬಂದಾಗ ಭೀಮ ಅಧರ್ಮ ಮಾಡಿದ ಅಂತ ಕೃಷ್ಣನಿಗೆ ವಿರುದ್ಧವಾಗಿ ಬಲರಾಮ ನಡ್ಕೊಂಡಂತೆ. ಅಂದರೆ ಬಲರಾಮನೊಳಗೂ ಕೂಡ ಶ್ರೀಕೃಷ್ಣನ ವಿರೋಧ ಮಾಡುವ ಕೆಲವು ಪ್ರಸಂಗ, ಯಾವಾಗಲೂ ಅಂತ ಭಾವಿಸಬಾರ್ದು, ಕೆಲವು ಪ್ರಸಂಗ ಬಲರಾಮನ ಪಾತ್ರದಲ್ಲಿ ನಿಮಗೆ ಕಂಡುಬರ್ತದೆ. ಆದರೆ ಭೀಮನ ವಿಷಯದಲ್ಲಿ ಮಾತ್ರ ಎಲ್ಲೂ ಇಲ್ಲ. ಈ ಕಾರಣದಿಂದಲೇ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ವೃಕೋದರಃ ಅಂತ ಭೀಮನ ಮಹಿಮೆಯನ್ನು ವಿವರಣೆ ಮಾಡ್ತಾರೆ. ಎಲ್ಲಿ ಒಂದೊಂದು ಹೆಜ್ಜೆ ಇಡ್ತಾನೆ ಅಂದರೂ ಶ್ರೀಕೃಷ್ಣನ ಇಚ್ಛೆಗೆ ಅನುಗುಣನೇ ಮಾಡ್ತಾನಂತೆ.
ಅವನ ಪ್ರಜ್ಞೆ, ಅವನ ಮೇಧಾಶಕ್ತಿ, ಅವನ ಭಕ್ತಿ, ಅವನ ಜ್ಞಾನ, ಅವನ ಯಶಸ್ಸು, ಅವನ ಯೋಗಬಲ, ಎಂಥ ಯೋಗಬಲ, ಅವನ ಪ್ರಾಣ ಎಲ್ಲವೂ ಕೂಡ ಲೋಕದಲ್ಲಿ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದದ್ದು ಭೀಮಸೇನನಲ್ಲಿತ್ತಂತೆ. ಇವತ್ತಿಗೂ ಭೀಮನ ಬಗ್ಗೆ ಮಹಾಭಾರತ ಹೇಳಿದಂತೆ ಆಲೋಚನೆ ಮಾಡಿದರೆ ನಮ್ಮೊಳಗೇನೆ ಭೀಮ ವಿಶೇಷವಾಗಿ ಗುಣಗಳನ್ನು ವ್ಯಕ್ತಗೊಳಿಸ್ತಾನಂತೆ. ಭಕ್ತಿರ್ಜ್ಞಾನಂ ಸ ವೈರಾಗ್ಯಂ. ವೈರಾಗ್ಯನೂ ಅಂಥದ್ದೇ, ಅಂಥಿಂಥ ವೈರಾಗ್ಯ ಅಲ್ಲ ಅವ್ರದ್ದು. ನೀವೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾದ ವೈರಾಗ್ಯ ಭೀಮಸೇನನ ವೈರಾಗ್ಯ ಅಂತ. ಜ್ಞಾನ ಎಂಥದ್ದು, ಪ್ರಜ್ಞೆ ಎಂಥದ್ದು, ಭಾಗವತ ಧರ್ಮದಲ್ಲಿ ನಿಷ್ಠೆ ಎಂಥದ್ದು ಎಲ್ಲ ನೋಡಬೇಕು. ಧೃತರಾಷ್ಟ್ರ ಯುದ್ಧ ಎಲ್ಲ ಮುಗಿದ ಬಳಿಕ ಧರ್ಮರಾಜ ಪಟ್ಟಗಟ್ಟಿದ ಮೇಲೆ ತನ್ನ ಮಕ್ಕಳಿಗೆ ಶ್ರಾದ್ದ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಂತೆ. 101 ಜನ ಮಕ್ಕಳು ಧೃತರಾಷ್ಟ್ರನಿಗೆ. ನೋಡಿದರೆ ಮಾಡಬಾರ್ದು ಅನ್ಯಾಯ ಮಾಡಲಿಕ್ಕೆ ಹೆಸರುವಾಸಿ, ಇನ್ನೇನು ಉಳಿದೇ ಇಲ್ಲಂತೆ, ಅಷ್ಟು ಮಾಡಬಾರ್ದು ಮಾಡಿಬಿಟ್ಟಿದ್ರಂತೆ. ಭೂಮಿಗೆ ಅವರಷ್ಟು ಭಾರ ಯಾರು ಇಲ್ಲ ಅಂತಾಗಿದ್ರು. ಅಷ್ಟು ಅನ್ಯಾಯ, ದುರ್ನೀತಿ, ಹಿಂಸೆ ಎಲ್ಲ ಮಾಡಿದ್ರು. ಅಂಥವರಿಗೆ ಶ್ರಾದ್ದ ಮಾಡಬೇಕು ಅಂತ ಧೃತರಾಷ್ಟ್ರ ಧರ್ಮರಾಜನ ಬಳಿಗೆ ಬಂದು ಒಂದಿಷ್ಟು ಹಣ ಕೊಡು, ಶ್ರಾದ್ದ ಮಾಡ್ತೇನೆ ಅಂತ ಕೇಳಿತ್ತಂತೆ. ಮಹಾಭಾರತದಲ್ಲಿ ಬರ್ತದೆ. ಹಣ ಯಾರು ಕೊಡಬೇಕು? ಕೋಶದ ಅಧ್ಯಕ್ಷನನ್ನು ಭೀಮನನ್ನು ಮಾಡಿದ್ರಂತೆ. ಸರಿ, ಧರ್ಮರಾಜ ಧೃತರಾಷ್ಟ್ರ ಕೇಳ್ತಿದ್ದಾನೆ. ಧೃತರಾಷ್ಟ್ರ ಅಂದರೆ ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪನೇ ಆತ, ಅವನ ಮಾತಿಗೆ ವಿರೋಧ ಮಾಡಬಾರ್ದು, ಶ್ರಾದ್ದ ಮಾಡಬೇಕು ಅಂತ ಕೇಳ್ತಿದ್ದಾನೆ, ಬೇರೆ ಏನಲ್ಲಲ್ಲ ಅಂತ ಆತ ಕೂಡಲೇ ಹೇಳಿ ಕಳಿಸಿದ. ಭೀಮನಿಗೆ ಹೇಳು, ಹಣ ಕೊಡ್ತಾನೆ, ಅವನ ಕಡೆ ಕೇಳು ಅಂತಂದ. ನಾನು ಹೇಳಿದ್ದೇನೆ ಅಂತೇಳಿ. ನೋಡಿ, ಧರ್ಮರಾಜ ಧೃತರಾಷ್ಟ್ರನಿಗೆ ದುರ್ಯೋಧನಾದಿಗಳ ಶ್ರಾದ್ದಕ್ಕೆ ಹಣ ಕೊಡು ಅಂತ ಹೇಳಿಬಿಟ್ಟ. ಭೀಮನ ಬಳಿಗೆ ಬಂತಂತೆ ಪತ್ರ. ಹಣ ಕೊಡ್ಲಿಕ್ಕೆ ಹೇಳಿದ್ದಾನೆ ರಾಜ, ಹಣ ಕೊಡ್ಲಿಕ್ಕೆ ಹೇಳಿದ್ದಾನೆ. ಯಾಕೆ ಕೊಡ್ಲಿಕ್ಕೆ ಹೇಳಿದ್ದಾನೆ? ಧೃತರಾಷ್ಟ್ರನಿಗೆ ಕೊಡ್ಲಿಕ್ಕೆ ಹೇಳಿದ್ದಾನೆ. ಧೃತರಾಷ್ಟ್ರನಿಗೆ ಯಾಕೆ ಹಣ ಕೊಡಬೇಕಂತೆ ಕೋಶದ್ದು? ಅದು ಹೇಳಲಿಲ್ಲಲ್ಲ. ಏನಿಲ್ಲ, ದುರ್ಯೋಧನಾದಿಗಳಿಗೆ ಶ್ರಾದ್ದ ಮಾಡಿ ಬರ್ತಾನಂತೆ, ಕೊಡಬೇಕಂತೆ. ಹಾಗಾದರೆ ಕೊಡಲ್ಲ ಅಂತಂದಂತೆ. ರಾಜ್ಯದ ಪ್ರಜೆಗಳು ಕೊಟ್ಟಂತಹ ಕರ ಇದು, ಕಪ್ಪ ಒಪ್ಪಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿರುವ ಪ್ರಜೆಗಳೆಲ್ಲ ಧರ್ಮದಿಂದ ಇದ್ದಾರೆ. ಅವರು ಕೊಟ್ಟಂತಹ ಕಪ್ಪದ ಹಣ ಕೋಶದಲ್ಲಿದೆ. ಈ ಕೋಶದ ಹಣವನ್ನು ಧರ್ಮಕ್ಕೆ ಅಂತ ಉಪಯೋಗಿಸಬೇಕು, ನ್ಯಾಯಕ್ಕೆ ಅಂತ ಉಪಯೋಗಿಸಬೇಕೇ ಹೊರತು ದುರ್ಯೋಧನಾದಿಗಳಂಥ ಶ್ರಾದ್ದಕ್ಕಲ್ಲ ಅಂತಂದುಬಿಟ್ಟಂತೆ. ರಾಜಾಜ್ಞೆಯನ್ನು ಮೀರಿದ ಹಾಗಾಗ್ತದೆ. ರಾಜನಾದೇಶ ಮೀರಿದೆ ಅಂತನ್ನೋದಾದರೂ ಪರವಾಗಿಲ್ಲ, ದುರ್ಯೋಧನನಂಥವನ ಶ್ರಾದ್ದಕ್ಕೆ ನಾನು ಹಣ ಕೊಟ್ಟೆ ಅಂತ ಆಗಬಾರ್ದು ಅಂತಿದ್ದಂತೆ. ಯೋಚಿಸಬೇಕಾದ ಅಂಶ ಇದೆ ಬಹಳ. ರಾಜನ ಸ್ತರದಲ್ಲಿದ್ದ ಧರ್ಮನ ಮಾತೇನಾಗಿತ್ತು, ಕೋಶಾಧ್ಯಕ್ಷನಾಗಿದ್ದ ಭೀಮಸೇನನ ಮಾತೇನಾಗಿತ್ತು. ಒಂದು ಹಣ ಏನು ಶ್ರಾದ್ದಕ್ಕೆ ಎಷ್ಟು ಹಣ ಖರ್ಚಾಗ್ತಿತ್ತು ಭಾಳ ಆದರೆ, ನಿಮ್ಮದೆಲ್ಲ ಯೋಚನೆ ಹಾಗೆ, ಎಷ್ಟು ಖರ್ಚಾಗ್ತದೆ ಭಾಳ ಆದರೆ, ಕೊಟ್ಟು ಬಿಡಬಾರ್ದೆ ಅಂತ ಅನ್ನಿಸ್ತದೆ. ಆದರೆ ಭೀಮನ ಭಾಗವತ ಧರ್ಮದ ನಿಷ್ಠೆ ಲೋಕಕ್ಕೆಲ್ಲ ಸ್ಪಷ್ಟಪಡಿಸಬೇಕು ಅಂತ ಮಹಾಭಾರತದಲ್ಲಿ ಇದನ್ನು ಹೇಳ್ತಾರೆ. ಧೃತರಾಷ್ಟ್ರ ಹಿರಿಯನಾದರೂ ಅವನನ್ನು ಭೀಮಸೇನ ಪದೇ ಪದೇ ನಿಂದಿಸ್ತಿದ್ದ ಅಂತ ಕೆಲವು ಕಡೆ ಬರ್ತದೆ. ಬಹಳ ಕಟುವಾದ ಶಬ್ದದಿಂದ ನಿಂದಿಸ್ತಿದ್ದಂತೆ. ಕೆಲವರಿಗೇನು ಅನ್ನಿಸ್ತದೆ, ಭೀಮನ ಈ ಮಾತುಗಳು ಎಷ್ಟು ತೀಕ್ಷ್ಣ ಅಲ್ಲ, ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡ್ತಾನೆ ಹಿರಿಯರಿಗೆ ಅಂತ. ಒಂದು ಸಲ ಹೇಳೇ ಬಿಟ್ಟನಂತೆ. ಧೃತರಾಷ್ಟ್ರನಿಗೆ ಕಿವಿಗೆ ಬೀಳೋ ಹಾಗೆ ಹೇಳ್ದ. ಕಣ್ಣು ಕಾಣ್ತಿರ್ಲಿಲ್ಲ ಧೃತರಾಷ್ಟ್ರನಿಗೆ, ಗೊತ್ತಿದೆ ಕುರುಡ ಅವನು, ಆದರೆ ಜೋರಾಗಿ ಅವನ ಕಿವಿಗೆ ಬೀಳೋ ಹಾಗೆ ಹೇಳಿಬಿಟ್ಟಂತೆ. ಮನೆ ಒಳಗೆ ನಾಯಿಗೆ ಯಾವುದಾದ್ರೂ ಪಿಂಡ ಹಾಕಿದರೆ ಹಾಗಾಗ್ತದೋ ಹಾಗೆ ಹಾಕ್ತಾ ಇದ್ದಾರೆ ಈ ಧೃತರಾಷ್ಟ್ರ ಕುರುಡನಿಗೆ ಅಂದ್ರಂತೆ. ಗೃಹಪಾಲವತ್ ಅಂತಂದುಬಿಟ್ಟ. ಭುಂಜಸೆ ಗೃಹಪಾಲವತ್. ಗೃಹಪಾಲ ಅಂದರೆ ನಾಯಿ. ನಾಯಿಗೆ ಪಿಂಡ ಹಾಕ್ತಾರಲ್ಲ ಹಾಗೆ ಹಾಕಬೇಕಾಗಿದೆ ಇವನಿಗೆ. ಮಕ್ಕಳು ಮಾಡಿದ ಅನ್ಯಾಯ ಸಾಲದು ಅಂತ ಇವನು ಬೇರೆ ಮನೆಗೆ ಭಾರ ಆಗಿದ್ದಾನೆ ಅಂತನ್ನೋ ಹಾಗೆ ಹೇಳಿಬಿಟ್ಟ. ಅಲ್ಲ, ಇಂಥ ಮಾತುಗಳನ್ನು ಈಗಲೂ ಸಾಕಷ್ಟು ಕೇಳ್ತಿರ್ತಾರೆ. ಮತ್ತು ಮನೆಯೊಳಗೆ ವಯಸ್ಸಾದ ತಂದೆ ತಾಯಿ ಅಂದರು,
ನಾನು ಅದನ್ನೇನು ಹೆಚ್ಚು ನೆನಪಿಸ್ಲಿಕ್ಕೆ ಹೋಗಲ್ಲ ಈಗ. ಆದರೆ ಭೀಮನ ಈ ಕಟುವಾದ ಮಾತು, ತೀಕ್ಷ್ಣವಾದ ಮಾತು ನೋಡಿದಾಗ ಭೀಮ ಇಷ್ಟು ಕಠೋರನ ಅಂತ ಅನ್ನಿಸ್ತದೆ. ಆದರೆ ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ, ಭೀಮನಿಗೆ ಒಳಗಡೆಯಿಂದ ಹೃದಯ ಬೇರೆ ಇದೆ ಅಂತಾರೆ. ಹೃದಯ ಬೇರೆ ಇದೆ. ಇಷ್ಟು ವಯಸ್ಸಾದರೂ ಇನ್ನೂ ವೈರಾಗ್ಯ ಬರ್ತಿರಲಿಲ್ಲ ಧೃತರಾಷ್ಟ್ರನಿಗೆ ಅನ್ನೋ ಕಳಕಳಿ ಇತ್ತಂತೆ. ಇನ್ನೂ ಅದೇ ತನ್ನ ಮಕ್ಕಳು ಅನ್ನೋ ಮೋಹದಲ್ಲಿ ಬಿದ್ದುಬಿಟ್ನಲ್ಲ, ಇದೇ ಮುಂದುವರೆದ್ರೆ ಈ ವಯಸ್ಸಿನಲ್ಲೂ ನಾಳೆ ಅವನಿಗೆ ಸ್ವರ್ಗ ಸಿಗೋದು ಹೇಗೆ ಅಂತ ಆಲೋಚನೆ ಮಾಡಿದ್ರಂತೆ. ಈಗಲಾದರೂ ತಿದ್ದುಕೊಳ್ಳಿ, ವೈರಾಗ್ಯ ಬರಲಿ ಒಂದಿಷ್ಟು. ಆ ವೈರಾಗ್ಯ ಬಂದರೆ ನನ್ನ ಚುಚ್ಚು ಮಾತಾದರೂ, ಕಠೋರ ಮಾತಾದರೂ ಪರವಾಗಿಲ್ಲ, ಅವನಿಗೆ ವೈರಾಗ್ಯ ಬಂದು ಸದ್ಗತಿ ಆಗ್ತದಲ್ಲ ಅಂತ ಆ ರೀತಿ ಮಾಡಿದ್ದಂತೆ. ನೋಡಿ, ಇನ್ನೊಬ್ಬರಿಗೆ ವೈರಾಗ್ಯ ಹುಟ್ಟಿಸ್ಬೇಕು ಅಂದರೂ ಭೀಮನೇ ಬೇಕಂತೆ. ಸಾಧಕ ಜೀವ ಆತ, ಸಾಧಕೋತ್ತಮ. ಇನ್ನು ಅವನ ವೈರಾಗ್ಯ ಹೇಗಿರಬೇಡ ಭೀಮಂದು. ಅದಕ್ಕೆ ಭಕ್ತಿರ್ ಜ್ಞಾನಂ ಸವೈರಾಗ್ಯಂ ಅಂದರೆ ವೈರಾಗ್ಯ ಆಗಿತ್ತಂತೆ ಭೀಮಸೇನಂತ. ಏನಾಹಮಿಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತ. ಅರ್ಜುನನನ್ನು ಕ್ಷಣ ಕ್ಷಣಕ್ಕೆ ಹಿಂದೆ ನಿಂತು ರಕ್ಷಿಸಿದಂತಹ ಮಹಾನುಭಾವ ಅಂದರೆ ಭೀಮಸೇನ ಅಂತ. ಅರ್ಜುನನಿಗೆ ಕೀರ್ತಿ ಕೊಡೋ ಹಾಗೆ ಮಾಡಿದ್ದು ಭೀಮಸೇನ ಅಂತ ಹೇಳ್ತಾರೆ. ಹೀಗೆ ಭೀಮ ಅಣ್ಣನಾದ ಧರ್ಮರಾಜನೊಟ್ಟಿಗೆ ಇದ್ದದ್ದು, ತಮ್ಮನಾಗ ಅರ್ಜುನನ ರಕ್ಷಣೆ ಮಾಡಿದ್ದು, ದೈವನಾದ ಕೃಷ್ಣನಲ್ಲಿ ಭಕ್ತಿ ಮಾಡಿದ್ದು, ತನಗಿಂತ ಹಿರಿಯರಿಗೂ ವೈರಾಗ್ಯ ಬರೋ ಹಾಗೆ ವೈರಾಗ್ಯದಲ್ಲಿ ಉಪದೇಶ ಮಾಡಿದ್ದು, ಇದೆಲ್ಲ ಭೀಮನ ಪಾತ್ರ. ಶುದ್ಧ ಭಾಗವತ ಧರ್ಮ ಅಂದರೆ ಹೇಗಿರಬೇಕು ಅಂತ ಲೋಕಕ್ಕೆ ತಿಳಿಸಿದ್ದು, ಬಲ ಅಂದರೆ ಹೇಗಿರಬೇಕು, ನ್ಯಾಯ ಅಂದರೆ ಏನು, ಅನ್ಯಾಯ ಅಂದರೆ ಏನು, ಇದೆಲ್ಲ ಲೋಕಕ್ಕೆ ತಿಳಿಸಿದ್ದು ಅಂದರೆ ಅದು ಭೀಮಸೇನನೇ. ಭಗವತ್ಪಾದರು ಹೇಳ್ತಾರೆ, ಭೂಮಿಯ ಭಾರ ಹರಣ ಮಾಡೋದೇ ಉದ್ದೇಶ ಕೃಷ್ಣಾವತಾರಕ್ಕೆ. ಆ ಭೂಭಾರ ಹರಣದ ಪ್ರಧಾನ ಅಂಗ ಯಾರಾಗಿದ್ದರು ಅಂದರೆ ಭೀಮಸೇನ ಅಂತ ಹೇಳ್ತಾರೆ. ಪ್ರಧಾನಾಂಗಂ ಹಿ ಮಾರುತಿ ಅಂತ ಮಾತು. ಹಾಗಾಗಿ ಭೀಮಸೇನನ ಸ್ಮರಣೆ ಮಾಡಿದರೆ ಯಾಕೆ ಪಾಪಗಳು ನಾಶ ಆಗ್ತಾವೆ ಅಂದರೆ, ಪಾಪಗಳಿಗೆಲ್ಲ ಅಭಿಮಾನಿಗಳೇ ಅಸುರರಂತೆ. ಪಾಪಾವಿದ್ಧ ದೈತ್ಯ ಪೋಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ. ಪಾಪಗಳ ಅಭಿಮಾನಿಗಳೇ ಅಸುರರು. ಭೀಮನ ಹೆಸರು ಕೇಳಿದರೆ ಪಾಪಗಳ ಅಭಿಮಾನಿಗಳು ಅಸುರರು ಓಡಿ ಹೋಗ್ತಾರೆ. ಹಾಗಾಗಿಯೇ ಪಾಪಗಳು ಪರಿಹಾರ ಆಗಬೇಕಾದ್ರೆ ಭೀಮ ಪಾತ್ರವನ್ನು ದಿನನಿತ್ಯ ಸ್ಮರಣೆ ಮಾಡಿರಿ ಅಂತ ಹೇಳ್ತಾರೆ. ಇನ್ನು ಅರ್ಜುನ, ಶತ್ರುಗಳನ್ನು ಸೆರೆಬಡಿದಂಥ ಅರ್ಜುನನ ಚರಿತ್ರೆ, ಅವನ ಪಾತ್ರ ಬಹಳ ದೊಡ್ಡದು. ಕೃಷ್ಣನಲ್ಲಿ ಅಪಾರವಾದ ಸಖ್ಯ ಹಾಗೂ ಭಕ್ತಿ. ಅವನಲ್ಲಿದ್ದ ಭಕ್ತಿ, ಕೃಷ್ಣ ಭಕ್ತಿ ಎಷ್ಟು, ಕೃಷ್ಣನೇ ಹೇಳ್ತಾನೆ, ನೀನು ಎಲ್ಲರಿಗಿಂತ ನನಗೆ ಪ್ರಿಯನಾಗಿದ್ದಿ, ಪ್ರಿಯೋಸಿಮೆ ಚೇತಿ, ದೇವತೆಗಳೂ ಕಾಣದ ರೂಪ ನಿನಗೆ ತೋರಿಸ್ತೇನೆ ಅಂತ ತೋರಿಸಿದ ಅಂತ ಕಥೆ ಬರ್ತದೆ. ಸಮಗ್ರ ಭಗವದ್ಗೀತೆಯನ್ನೇ ಉಪದೇಶಿಸಿ ಕೃಷ್ಣ ಅರ್ಜುನನ ಮೇಲೆ ಪ್ರೀತಿ ತೋರ್ದ ಅಂದರೆ ಅರ್ಜುನನ ಪಾತ್ರ ಎಷ್ಟು ಅದ್ಭುತ, ಯೋಚನೆ ಮಾಡಿ. ಹಾಗಾಗಿ ಅರ್ಜುನ ಅಂದರೆ ಶತ್ರುಗಳ ಪರಿಹಾರ ಮಾಡ್ತಾನೆ. ನಮ್ಮ ಜೀವನದೊಳಗೆ ಬಾಹ್ಯ ಹಾಗೂ ಆಂತರ ಶತ್ರುಗಳು ದೂರ ಆಗಬೇಕಾದ್ರೆ ಅರ್ಜುನನ ಪಾತ್ರ ಚಿಂತನೆ ಮಾಡಬೇಕಂತ. ಬಹಳ ಸುಂದರನಿದ್ದ ಅರ್ಜುನ, ಅನೇಕ ವಿದ್ಯೆಗಳನ್ನು ಬಲ್ಲವ, ದೇವಲೋಕದ ದೇವತೆಗಳ ಅಧಿಪತಿ ದೇವೇಂದ್ರನೇ ಪುರಂದರ ಭೂಮಿಯಲ್ಲಿ ಅರ್ಜುನನಾಗಿದ್ದ ಅಂತ ಮಹಾಭಾರತ ಹೇಳ್ತದೆ. ಅಂಥ ಅರ್ಜುನನ ಪಾತ್ರವನ್ನು ಅನುಸಂಧಾನ ಮಾಡಬೇಕು. ವಿಸ್ತಾರವಾಗಿದೆ, ಸ್ಮರಣೆ ಮಾತ್ರ ಮಾಡಿದ್ದೇನೆ. ಇದು ನಕುಲ ಮತ್ತು ಸಹದೇವ. ನಕುಲ ಸಹದೇವರು ಅಂದರೆ ಅಶ್ವಿನಿ ದೇವತೆಗಳು, ಮಾದ್ರಿಯಲ್ಲಿ ಹುಟ್ಟಿದಂಥ ಮಕ್ಕಳು. ಅವರಿಬ್ಬರನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರ ರೋಗಗಳೆಲ್ಲ ದೂರ ಆಗ್ತದೆ ಅಂತ ಹೇಳಿದ್ದಾರೆ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ. ನೋಡಿ, ಇದೆಲ್ಲ ವೇದವ್ಯಾಸರಿಗೆ ಹೇಳಿಕೊಡುವ ಮಾತು. ಮಾದ್ರಿ ಸುತವು, ಮಾದ್ರಿಯ ಮಕ್ಕಳನ್ನು ಸ್ಮರಣೆ ಮಾಡ್ರಿ. ನಭವಂತಿ ರೋಗಾ, ರೋಗಗಳು ಉಳಿಯದಂತಾಗ್ತಾವೆ. ಯಾಕೆ? ಅಶ್ವಿನಿ ದೇವತೆಗಳೆಲ್ಲ ದೇವಲೋಕದ ವೈದ್ಯರು. ವೈದ್ಯರನ್ನು ಸ್ಮರಣೆ ಮಾಡಿದರೆ ರೋಗ ಕಳೀತಾರಂತೆ. ಅದು ಮಹಾಭಾರತದ ಪ್ರಮುಖ ಈ ಪಾತ್ರಗಳಲ್ಲಿ ನಾವು ನೋಡಬೇಕಾದಂಥ ಅಂಶ.
ಇನ್ನು ಕುಂತಿಯ ಪಾತ್ರ ಹೇರಳವಾಗಿ ಮಹಾಭಾರತದೊಳಗೆ ನೋಡ್ತೇವೆ. ನೋಡಿ, ಕುಂತಿಯ ಚರಿತ್ರೆಯನ್ನು ವ್ಯಾಸರು ಹೇಗೆ ಬಣ್ಣಿಸ್ತಾರೆ ಅಂದರೆ, ವಿವಾಹಕ್ಕಿಂತ ಪೂರ್ವದಲ್ಲಿ ಮಕ್ಕಳನ್ನು ಪಡೆದ್ಲು ಅಂತ ಹೇಳ್ತಾರೆ. ಕುಂತಿ ನಿನ್ನಂಥ ಧನ್ಯಳು ಯಾರೂ ಇಲ್ಲ ಅಂತ ಹೇಳ್ತಾರೆ. ಕುಂತಿ, ನೀನು ನಿಜವಾದ ಭಕ್ತಳು ಕೃಷ್ಣನಿಗೆ, ನೀನು ವ್ಯಥೆ ಪಡಬೇಡ. ನೀನು ಯಜ್ಞ ಯಾಗಗಳನ್ನು ದಾನ ಧರ್ಮಗಳನ್ನು ಮಾಡಿಸ್ಬೇಕು ಅಂತ ನಿನಗೆ ಹಣ ಬೇಕಲ್ಲ, ನಾನು ಹಣ ಕೊಡ್ತೀನಿ ಅಂತ ವೇದವ್ಯಾಸರು ಅವಳಿಗೆ ಹಣ ಕೊಟ್ಬಿಟ್ರಂತ. ಮಹಾಭಾರತದಲ್ಲಿ ಬರ್ತದೆ. ನೀನು ಮಾಡಿಸು ಧರ್ಮದ ಕಾರ್ಯವನ್ನು. ನಿನಗೆ ಗಂಡ ಇಲ್ಲ ಅಂತ ವ್ಯಥೆ ಪಡಬೇಡ, ನಿನಗೆ ಸದ್ಗತಿ ಇದೆ. ಅಯ್ಯೋ, ಮಕ್ಕಳನ್ನು ಮೊದಲೇ ಪಡೆದು ಬಿಟ್ಟನಲ್ಲ ಅಂತ ವ್ಯಥೆ ಪಡಬೇಡ, ನಿನಗೆ ಸದ್ಗತಿ ಇದೆ, ನಾನಿದ್ದೇನೆ ಅಂತ ಅಭಯ ಕೊಟ್ಬಿಟ್ಟಂತೆ. ಪಾಂಡವರಂಥ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಲು ಕುಂತಿ ಅಂತ ಅವಳ ಯಶಸ್ಸು ನಿಜ. ಅರೆರೇ, ಕರ್ಣನಂಥ ಮಗನನ್ನು ಮೊದಲೇ ಪಡೆದು ಬಿಟ್ಲಲ್ಲ ಅಂತ ಅವಳಿಗೊಂದು ಕಳಂಕವೂ ಇದೆ. ಎರಡನ್ನೂ ಮಹಾಭಾರತ ಚಿಂತಿಸಿ ಬಹಳ ಅದ್ಭುತವಾಗಿ ವರ್ಣನೆ ಮಾಡುತ್ತದೆ. ಕಷ್ಟಗಳನ್ನು ಎದುರಿಸೋದ್ರಲ್ಲಿ ಕುಂತಿ ಸಮಾಜಕ್ಕೆ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾರೆ. ಹುಟ್ಟಿನಿಂದ ಕಷ್ಟ ಅನುಭವಿಸಿದವಳು. ಹಾಗಾಗಿ ಕಷ್ಟದ ಕಡಲವಳು. ಅವಳ ಪಾತ್ರನೇ ಬಹಳ ಅದ್ಭುತ. ಎಂಥ ಹೆಣ್ಣು ಮಕ್ಕಳಿಗೂ ಅವಳು ಸ್ಫೂರ್ತಿಯಾಗಲಿ ಅಂತಾರೆ. ಇದು ಕುಂತಿ ಪಾತ್ರ. ಇನ್ನು ಭೀಷ್ಮನ ಪಾತ್ರ. ಆಜನ್ಮ ಬ್ರಹ್ಮಚಾರಿಯಾಗಿರಬೇಕಾದ್ರೆ ಏನು ಸಾಧಾರಣನೇ? ತಂದೆಗೋಸ್ಕರ ತಾನು ಮಾಡಿದಂಥ ಪ್ರತಿಜ್ಞೆ ಜನ್ಮ ಇಡೀ ಬ್ರಹ್ಮಚಾರಿಯಾಗಿ ಉಳಿದುಬಿಟ್ಟ. ಆದರೆ ಅವನ ವಿದ್ಯೆ 525 ವರ್ಷ ಅಧ್ಯಯನ ಮಾಡಿದ. ಪರಶುರಾಮ ಬೃಹಸ್ಪತ್ಯಾಚಾರ್ಯರನ್ನು ಗುರುಗಳನ್ನು ಮಾಡಿಕೊಂಡು ಶ್ರೀಕೃಷ್ಣನ ವಿರುದ್ಧವಾಗಿ ನಿಂತನಲ್ಲ ಅನ್ನೋ ಕಾರಣಕ್ಕೆ ಶರಶೈಯಲ್ಲೇ ಮಲಗಿ ದುಃಖದಿಂದ ಪಶ್ಚಾತ್ತಾಪದಿಂದ ಕೃಷ್ಣನನ್ನು ಸ್ತುತಿಸಿ ಜಗತ್ತಿಗೆ ವಿಷ್ಣು ಸಹಸ್ರನಾಮವನ್ನು ಕೊಟ್ಟ ಮಹಾನುಭಾವ ಭೀಷ್ಮ ಅಂತ ಭೀಷ್ಮನನ್ನು ಚಿಂತನೆ ಮಾಡಬೇಕು. ಎಂಥ ಅದ್ಭುತ ವಿಷ್ಣು ಸಹಸ್ರನಾಮ! ಭಗವಂತ ಯಾರಿಂದಲೂ ಹೇಳಿಸಲಿಲ್ಲ, ಅದನ್ನು ಭೀಷ್ಮನಿಂದ ಹೇಳಿಸಿದ. ಅದು ಎಲ್ಲಿ ಹೇಳಿಸಿದ? ಯುದ್ಧ ಭೂಮಿಯಲ್ಲಿ ಶರಶೈಯಲ್ಲಿ ಮಲಗಿ ಗಂಟ್ಲ ಆರ್ತಾ ಇದೆ, ಬಾಣಗಳು ಚುಚ್ಚಿ ರಕ್ತಸ್ರಾವ ಆಗ್ತಿದೆ. ಉತ್ತರಾಯಣ ಬರಲಿ ಅಂತ ಕಾಯ್ತಾ ಕೂತಿದ್ರಂತೆ. ನೀನು ವಿಷ್ಣು ಸಹಸ್ರನಾಮ ಹೇಳು, ನಿನ್ನ ಬಾಯಿಂದ ಕೇಳ್ತೇನೆ ಅಂತಂತಾನೆ ಅಂದರೆ ಭೀಷ್ಮನ ಅವಗುಣಗಳ ಎಣಿಸಿದನೇ ಕರುಣಾ ಸಮುದ್ರ ಹರಿ ಅಂತಾರೆ. ಆ ಭೀಷ್ಮ ಅಂದರೆ ಭೀಷ್ಮನೇ, ಅದು ಅದ್ಭುತವಾದ ಪಾತ್ರ. ದ್ರೋಣ ಬೃಹಸ್ಪತಿ ದೇವಗುರು ಭೂಮಿಗೆ ಬರುವಾಗ 2 ಅವತಾರ ಮಾಡಿದ. ಕೃಷ್ಣನ ಅತಿ ಹತ್ತಿರದಲ್ಲಿರಬೇಕು ಅಂತ ಉದ್ಧವನಾದ. ಕೃಷ್ಣನ ಅನುಮತಿಯಂತೆ ಪಾಂಡವ ಕೌರವರಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳಿ ದ್ರೋಣನಾದ ಅಂತ ಮಹಾಭಾರತ ಹೇಳ್ತದೆ. ಅವನ ಸ್ಮರಣೆ ಮಾಡಿದರೆ ಸಾಕಂತೆ ಬೃಹಸ್ಪತಿಯನ್ನು. ಏನವರ ನೀತಿಶಾಸ್ತ್ರ! ಜಗತ್ತಿಗೆಲ್ಲ ಬೃಹಸ್ಪತ್ಯಾಚಾರ್ಯರ ನೀತಿಶಾಸ್ತ್ರ ವಿದುರನ ಮೂಲಕ 14 ಅಂಶ ಸಿಕ್ತಂತೆ. ಇವತ್ತು ಪೂರ್ಣ ಸಿಕ್ಕಿಲ್ಲ, ಬೃಹಸ್ಪತಿ ನೀತಿ ಅದು 14 ಅಂಶನೇ ಇಷ್ಟಿದೆ. ವಿದುರ ನೀತಿ ಎಲ್ಲ ಇದ್ದರೆ ಹೇಗಿರಬೇಡ ಹೇಳಿ. ಪ್ರಚಂಡ ಬುದ್ಧಿವಂತ. ದ್ರೋಣನ ಅಪ್ರತಿಗ್ರಹ ಅನ್ನುವ ಧರ್ಮದ ನಿಷ್ಠೆ. ತಾನೊಬ್ಬ ಬ್ರಾಹ್ಮಣನಾಗಿ ಇನ್ನೊಬ್ಬರನ್ನ ಕೈ ಒಡ್ಡಲ್ಲ ಅನ್ನುವ ಅವನ ಪ್ರತಿಜ್ಞೆ. ಇಂಥವನಿಗಲ್ಲದೆ ಕೃಷ್ಣ ಇನ್ಯಾರಿಗೆ ವಶನಾಗಬೇಕು ಹೇಳ್ರಿ? ಇಂಥವನಿಗಲ್ಲೇ ಕೀರ್ತಿ ಇನ್ಯಾರಿಗೆ ಕೊಡಬೇಕು ಕೃಷ್ಣ? ಒಂದು ಬಾರಿ ಒಬ್ಬನ ಬಳಿಗೂ ಹೋಗಿ ಇಂಥದ್ದನ್ನು ಕೊಡು ಅಂತ ಕೇಳಲೇ ಇಲ್ಲಂತೆ ವ್ಯಕ್ತಿ. ಎಷ್ಟೇ ಬಡತನ ಇರಲಿ, ಎಷ್ಟು ದೊಡ್ಡ ದೊಡ್ಡ ರಾಜಕುಮಾರರೆಲ್ಲ ತನ್ನ ಬಳಿಗೆ ಅಧ್ಯಯನ ಮಾಡಿದರೂ ಕೂಡ ಇಂಥದ್ದು ನನಗೆ ಬೇಕು ಅಂತ ಅಪೇಕ್ಷೆ ಪಡಲಿಲ್ಲ. ಅಪ್ರತಿಗ್ರಹೋಚ್ಛ ಸ್ವಧರ್ಮ ನಿರತೋ ಎಂಬಿಪ್ರಹ. ಅಷ್ಟು ಧರ್ಮದ ನಿಷ್ಠೆ ಅಂತ. ಹಾಗಾಗಿ ಧರ್ಮದ ನಿಷ್ಠೆಗೆ ಮತ್ತೊಂದು ಹೆಸರೇ ಅದು ದ್ರೋಣ. ವಿದ್ಯೆಯನ್ನು ಮಾರಲಿಲ್ಲ. ಕೃಷ್ಣನ ಅನುಮತಿಯಂತೆ ಎಲ್ಲ ವಿದ್ಯೆಯನ್ನು ಪಾಂಡವ ಕೌರವರಿಗೆ ಧಾರೆ ಎರೆದರಂತೆ. ಎಲ್ಲಿವರೆಗೂ ಅಂದರೆ ಅವರ ಧರ್ಮ, ಅವರ ಸ್ವಾಧ್ಯಾಯ, ಅವರ ಪಾಠ, ಅವರ ಗುರುತ್ವ ಎಷ್ಟು ದೊಡ್ಡದು ಅಂತ ಅನ್ಲಿಕ್ಕೆ ಹೇಳ್ತೇನೆ. ತನ್ನನ್ನೇ ಕೊಲ್ಲಿಕ್ಕೆ ಹುಟ್ಟಿದಾನೆ ಅಂತ ಗೊತ್ತಿತ್ತಂತೆ ದೃಪದನ ಮಗ. ತನ್ನನ್ನೇ ಕೊಲ್ಲಿಕ್ಕೆ ಹುಟ್ಟಿದಾನೆ ಅಂತ ಗೊತ್ತಿತ್ತು. ದೃಷ್ಟದ್ಯುಮ್ನ
ಹುಟ್ಟಿದ್ದೇ ದ್ರೋಣಾಚಾರ್ಯರನ್ನು ಕೊಲ್ಲಿಕ್ಕೆ. ಅವನು ಯಾಗ ಮಾಡಿ ಪಡೆದಿದ್ದ ದೃಪದ ರಾಜ ಇಬ್ಬರನ್ನು ಪಡೆದ. ಅರ್ಜುನನನ್ನು ಅಳಿಯನನ್ನು ಮಾಡಿಕೊಳ್ಬೇಕು ಅಂತ ದ್ರೌಪದಿಯನ್ನು ಪಡೆದ. ದ್ರೋಣಾಚಾರ್ಯರನ್ನು ಕೊಲ್ಲಲಿಕ್ಕೆ ಒಬ್ಬ ಮಗ ಬೇಕು ಅಂತ ದೃಷ್ಟದ್ಯುಮ್ನನ್ನು ಪಡೆದಿದ್ದ. ಇಬ್ಬರು ಅಗ್ನಿಕುಂಡದಿಂದ ಬಂದಿದ್ದರಂತೆ. ವಯಸ್ಸು ಸಣ್ಣದು ದೃಷ್ಟದ್ಯುಮ್ನಿಗೆ, ಆದರೆ ವಿದ್ಯಾಭ್ಯಾಸ ಯಾರು ಮಾಡಿಸ್ಬೇಕು? ದ್ರೋಣಾಚಾರ್ಯ ಹತ್ರ ಕಳಿಸ್ಕೊಟ್ನಂತೆ. ಏನಪ್ಪ ನೋಡ್ರಿ, ಅವರನ್ನೇ ಕೊಲ್ಲಿಕ್ಕೆ ಅವ್ರ ಹತ್ರನೇ ಪಾಠ ಕೇಳಲಿಕ್ಕೆ ಕಳಿಸಿದ್ನಂತ ಅಪ್ಪ. ಆಯಿತು ಅಂದರು. ದೃಪದ ರಾಜನ ಮಗ ದೃಷ್ಟದ್ಯುಮ್ನ ನನಗೆ ಪಾಠ ಮಾಡ್ರಿ ಅಂತ ಬಂದ. ಗೊತ್ತಿಲ್ಲವೇ ದ್ರೋಣಾಚಾರ್ಯರಿಗೆ ಇವ ಇಂದಲ್ಲ ನಾಳೆ ಯುದ್ಧದಲ್ಲಿ ನನ್ನ ಕುತ್ತಿಗೆಗೆ ಖಡ್ಗ ಹಾಕ್ತಾನೆ ಅಂತ ಗೊತ್ತಿತ್ತಂತೆ. ಅದಕ್ಕೆ ಪಾಠ ಮಾಡ್ತೀನಿ ಬಾ ಅಂತ ಕರೆದ್ರಂತೆ. ಇದು ಮಹಾಭಾರತದ ದ್ರೋಣ ಅಂದರೆ ಸಾಧಾರಣ ಅಲ್ಲ. ಯಾರು ಮಾಡ್ತಾರೆ ಈ ಥರ? ಅರೆ, ನಿಮ್ಮನ್ನೇ ನಾಳೆ ಒಬ್ಬ ಕೊಲ್ತಾನೆ ಅಂತ ನಿರ್ಧಾರ ಆದ ವ್ಯಕ್ತಿಯನ್ನು ನೀವೇ ಮನೆಯಲ್ಲಿ ಇರಿಸಿ ಬಾ ನಿನಗೆ ಎಲ್ಲ ವಿದ್ಯೆಯನ್ನು ಪಾಠ ಮಾಡ್ತೇನೆ ಅಂದರೆ ಯಾರು ಮಾಡ್ತಾರೆ ಜಗತ್ತಿನೊಳಗೆ? ಅದ್ಭುತ ಧರ್ಮನಿಷ್ಠೆ. ನನ್ನನ್ನು ಕೊಲ್ಲೋವನು ಅಂತ ನಾನು ಪಾಠ ಮಾಡದೇ ಇರಬಾರ್ದು. ನನ್ನ ಶಿಷ್ಯನಾಗಿದ್ದಾನೆ ಅಂದಮೇಲೆ ಬ್ರಾಹ್ಮಣನಿಗೆ ಏನು ಕರ್ತವ್ಯ? ಜಪ ಉಪದೇಶ, ಜಪೋಪದೇಶ ನನ್ನ ಕರ್ತವ್ಯ. ಪಾಠ ನಾನು ಮಾಡಬೇಕಷ್ಟೆ. ಈ ಕ್ಯಾರೆಕ್ಟರನ್ನು ಸರಿಯಾಗಿ ಎಲ್ಲರೂ ಅಬ್ಸರ್ವ್ ಮಾಡಲೇ ಇಲ್ಲ. ಆ ಏಕಲವ್ಯಂದೊಂದು ಕತೆ ಹಿಡ್ಕೊಂಡು ತಿರ್ಚಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ. ಅಯ್ಯಯ್ಯೋ, ದ್ರೋಣಾಚಾರ್ಯ ಏಕಲವ್ಯನಿಗೆ ಹಾಗೆ ಮಾಡಬಾರ್ದಾಗಿತ್ತು. ಹೀಗೆ ನಿನ್ನ ಹಣೆ ಬಾರ. ದ್ರೋಣಾಚಾರ್ಯ ಬಗ್ಗೆ ಮಾತಾಡುವ ಯೋಗ್ಯತೆನಾದರೂ ಬೇಕೋ ಬೇಡ ನಿನಗೆ? ಏಕಲವ್ಯನ ಬೆರಳಿಸಿಕೊಂಡ ಅಂತ ದ್ರೋಣನನ್ನು ನೀನು ದೂರ್ತಿ ಅಂದರೆ ತಂತಲೆನೇ ಕತ್ತರಿಸೋ ದೃಷ್ಟದ್ಯುಮ್ನಿಗೆ ಪಾಠ ಮಾಡಿದ ಅಂತ ಯಾಕೆ ಹೋಗಳಲ್ಲ ದ್ರೋಣಾಚಾರ್ಯರನ್ನು? ಆ ಧರ್ಮನಿಷ್ಠೆಯನ್ನು ಬರೀ ತಿರ್ಚಿ ಇತಿಹಾಸಗಳನ್ನು ಬರೆದವರೇ ಬಹಳ, ಅಪಚಾರ ಮಾಡಿದವರು ಬಹಳ. ಇದು ದ್ರೋಣ ಅಂದರೆ. ಹೀಗೆ ಭೀಷ್ಮ, ದ್ರೋಣ, ದೃಪದ, ಕೃಪ, ಹಾಗೆ ಅಶ್ವತ್ಥಾಮ, ಕರ್ಣ, ದುರಂತ ನಾಯಕ ಕರ್ಣ, ಇವರದೆಲ್ಲ ಪಾತ್ರಗಳು ಮಹಾಭಾರತದಲ್ಲಿ ಅನೇಕ ಅಂಶಗಳನ್ನು ಪ್ರತಿಬಿಂಬಿಸಿ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಸಮಯ ನೋಡಿ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸುವ ಸಮಯ ಆಗಿದೆ. ಕೊನೆಗೆ ಕೃಷ್ಣನನ್ನು ಮತ್ತಷ್ಟು ಸ್ಮರಣೆ ಮಾಡಿ, ನಿನ್ನೆ ತಿಳಿಸಿದಂತೆ ಕೃಷ್ಣನ ಕೆಲವು ಸಂದೇಶಗಳನ್ನು ನೋಡ್ತಾ ಬಂದಿದ್ದೇವೆ. ಹಾಗೆ ಮುಂದುವರಿಸಿ ಕೃಷ್ಣನ ಪಾತ್ರದ ಬಗ್ಗೆಯೂ ಚಿಂತನೆ ಮಾಡೋಣ ಮುಂದೆ ಅಂತ ಹೇಳ್ತಾ, ಈ ಪ್ರವಚನದ ಪ್ರಾಯೋಜಕರಾಗಿ ಕುರುಡಿ ಪ್ರಾಣೇಶ್ವರಾಯ ದಂಪತಿಗಳು ಬಹಳ ಶ್ರದ್ಧೆಯಿಂದ ಅವರು ಎಷ್ಟು ಬಾರಿ ಮೊಬೈಲಿಗೆ ಫೋನ್ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನನ್ನನ್ನು ಬರಲೇಬೇಕು, ಪ್ರವಚನ ಮಾಡಲೇಬೇಕು ಅಂತ ಅಭಿಮಾನ ತೋರಿದ್ದಾರೆ. ನಿಜವಾಗಲೂ ಆ ಇಬ್ಬರು ದಂಪತಿಗಳು ನನ್ನ ತಂದೆ ತಾಯಿ ಅಂದರೆ ಸಮಾನ ಅವರು. ನಾನು ಅವರಿಗೆ ನಮಸ್ಕಾರ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಂದು 50 ಜನರನ್ನು ಕರೆದುಕೊಂಡು ಬಂದು ತಿರುಮಲ ಕ್ಷೇತ್ರದಲ್ಲಿ ಭಾಗವತ ಮಾಡಿಸಿದಂತಹ ದೊಡ್ಡ ಒಂದು ಪುಣ್ಯ ಆ ಇಬ್ಬರು ದಂಪತಿಗಳಿಗೆ ಇವತ್ತಿಗೂ ಇದೆ. ತಿರುಮಲ ಕ್ಷೇತ್ರದಲ್ಲಿ ಅಷ್ಟು ಸುಲಭ ಅಲ್ಲ ಅಲ್ಲಿ ಮಾಡೋದು, ಅಲ್ಲಿ ಮಾಡಿಸಿದ್ದಾರೆ. ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಲವಾರು ವಿದ್ವಾಂಸರಿಂದ ಉಪನ್ಯಾಸ ಮಾಡಿಸಿ, ಜ್ಞಾನ ಕಾರ್ಯ ಮಾಡಿಸಿ, 4 ಸಜ್ಜನರಿಗೆ ಉಪಯೋಗ ಆಗುವಂತೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ವಯಸ್ಸಿಗೆ ಮಾಡೋದಲ್ಲ ಅವರ ಕೈ. ಬೇರೆಯವರಾಗಿದ್ದರೆ ನಮಗೆ ಯಾಕೆ ಬೇಕು ಬಿಡಪ್ಪ ಅಂತ. ಆದರೆ ಈ ವಯಸ್ಸಿಗೂ ಕೂಡ ಇಷ್ಟು ಮಾಡ್ತಾರೆ ಅಂದರೆ ನಾನು ಅವರಿಗೆ ನಿಜವಾಗಲೂ ನಮಸ್ಕಾರ ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಹಾಗೂ ಈ ಉಪನ್ಯಾಸದ ಕಾರ್ಯಕ್ರಮಕ್ಕೆ ನಮ್ಮ ಗುರುರಾಜ ಅಸೋಸಿಯೇಷನ್ ಮಾಡಲ್ ಹೌಸಿನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಎಲ್ಲ ಪದಾಧಿಕಾರಿಗಳನ್ನು ಅವರು ಸಹಕಾರ ಮಾಡಿದ್ದರಿಂದ ಆಗಿದೆ. ಆದ್ದರಿಂದ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸಿ, ಇಲ್ಲಿಯ ಎಲ್ಲ ಮಠದ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗವನ್ನು ಅಭಿನಂದಿಸಿ, ಶ್ರೋತೃಗಳಾಗಿ ಬಂದ ತಮ್ಮನ್ನು ಕೂಡ ಅಭಿನಂದಿಸಿ, ಆನ್ಲೈನ್ ಮೂಲಕವಾಗಿ ಕೇಳಿದವರನ್ನು ಅಭಿನಂದಿಸ್ತಾ, ಈ ಸನ್ನಿಧಾನದೊಳಗೆ ಪ್ರವಚನ ಮಾಡೋದೇ ಒಂದು ಅದ್ಭುತ, ಒಂದು ಭಾಗ್ಯ ಅಂತ ಭಾವಿಸಿ, ನಮ್ಮ ಗುರುಗಳಾದ ಬಾಳಗಾರ ಆಚಾರ್ಯರನ್ನು, ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡ್ತಾ, ಗುರುಗಳ ಅಂತರ್ಯಾಮಿ, ತತ್ವಾಭಿಮಾನಿ, ದೇವತಾ ಪ್ರೇರೇಪಕ, ಹನುಮದ್ಭೀಮ ಮಧ್ವಾಂತರ್ಗತರಾದ ಸನ್ನಿಹಿತ ಗುರು ರಾಘವೇಂದ್ರರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣಾಂತರ್ಗತ ಸೀತಾಪ್ತಿ ಶ್ರೀರಾಮಚಂದ್ರನ ಪಾದಾರವಿಂದಗಳಲ್ಲಿ
ಇವತ್ತು ಮಕರ ಸಂಕ್ರಾಂತಿ ಆದ್ದರಿಂದ ಸಂಕ್ರಮಣ ಉತ್ತರಾಯಣ ಬಂದಿದೆ. ಸೂರ್ಯ ಪ್ರವೇಶ ಮಾಡಿದ್ದಾನೆ ರಾಶಿಯನ್ನು. ದೊಡ್ಡ ಪರ್ವಕಾಲದಲ್ಲಿ ಈ ಕಾರ್ಯಕ್ರಮದ ಮುಕ್ತಾಯ ಆಗ್ತಾ ಇರೋದು ಸುಯೋಗ ಅಂತ ಭಾವಿಸಿ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಪ್ರಿಯತಾಂ.